ಜ್ಞಾನಿ ಇನ್ನೊಬ್ಬರ ದೃಷ್ಟಿಗೆ ಹೇಗೆ ಕಂಡುಬರುತ್ತಾನೆ ಎಂಬುದು ಪ್ರಶ್ನೆ. ಇನ್ನೊಬ್ಬರ ದೃಷ್ಟಿ ಅಂದರೆ ವ್ಯಾವಹಾರಿಕ ದೃಷ್ಟಿ. ವ್ಯಾವಹಾರಿಕ ದೃಷ್ಟಿ ಅಂದರೆ ದೇಹೇಂದ್ರಿಯ ಮನಸ್ಸುಗಳ ದೃಷ್ಟಿ ಎಂದರ್ಥ. ದೇಹೇಂದ್ರಿಯ ಮನಸ್ಸುಗಳನ್ನಿಟ್ಟುಕೊಂಡು ನೋಡಿದ್ದರೆ ಹೇಗೆ ಕಂಡು ಬರ್ತಾನೆ ಎಂಬುದು ಪ್ರಶ್ನೆ. ಅದಕ್ಕೆ ಒಂದು ಸರ್ವಕಾಮನಾರಹಿತನಾಗಿರುತ್ತಾನೆ. ಎರಡನೆಯದು ಸುಖ ದುಃಖಗಳಿಗೆ ಒಳಗಾಗದೇ ಇರುತ್ತಾನೆ. ಆತ್ಮೌಪಮ್ಯೇನ ಸರ್ವತ್ರ, ತನ್ನ ಹಾಗೆ ಎಲ್ಲರನ್ನು ನೋಡ್ತಾನೆ. ಅಂದರೆ ಯಾರನ್ನು ವ್ಯವಹಾರ ಮಾಡುವಾಗಲೂ ಅವರು ತಾನೇ ಎಂದಂತೆ ವ್ಯವಹಾರ ಮಾಡ್ತಾನೆ. ಅಷ್ಟೇ ಹೊರತು ಅವರು ತನಗಿಂತ ಬೇರೆ ಎಂಬುದು ತನ್ನನ್ನು ದೇಹವಾಗಿಟ್ಟುಕೊಂಡರೆ ಅವರು ಬೇರೆಯಾಗಿ ಕಂಡು ಬರ್ತಾರೆ. ತನ್ನನ್ನು ದೇಹವಾಗಿಟ್ಟುಕೊಂಡು ನೋಡಿದ್ದರೆ ಅವರು ಬೇರೆಯಾಗಿ ಕಂಡು ಬರ್ತಾರೆ. ಅಂದರೆ ಯಾರು ದೇಹಕ್ಕೆ ಅನುಕೂಲವೋ ಅವರು ಒಳ್ಳೆಯವರು, ದೇಹಕ್ಕೆ ಪ್ರತಿಕೂಲರೋ ಅವರು ಪರಕೀಯರು ಎಂದು ಭಾವದಿಂದ ನೋಡ್ತಾರೆ. ಆದರೆ ತನ್ನನ್ನು ದೇಹಾದಿಗಳನ್ನು ನಾಟಕ ಮಾತ್ರ ಎಂದಿಟ್ಟುಕೊಂಡು, ಪಾತ್ರ ಮಾತ್ರ ಇಟ್ಕೊಂಡು ಅದಕ್ಕಿಂತ ಒಳಗಿರುವ ಸಾಕ್ಷಿಯನ್ನು ನೋಡಿದಾಗ ಎಲ್ಲರೂ ತನ್ನ ಸಾಕ್ಷಿಯ ಪ್ರತಿಬಿಂಬಗಳಾಗೇ ತೋರ್ತಾರೆ. ಏಕೆಂದರೆ ಎಲ್ಲರ ಇರುವಿಕೆ ತಾನು, ಎಲ್ಲರ ತೋರಿಕೆಯು ತನ್ನ ಪ್ರತಿಬಿಂಬವೇ. ಹೀಗೆ ಆತ್ಮೌಪಮ್ಯೇನ ಸರ್ವತ್ರ ಎಂದು ಹೇಳಿದ್ದೇವೆ. ಸುಖಂ ವಾ ಯದಿ ವಾ ದುಃಖಂ ಸಯೋಗಿ ಪರಮೋ ಮತಃ. ಸುಖ ದುಃಖಗಳಲ್ಲಿ ತನಗೆ ಸುಖ ಹೇಗಿರುತ್ತದೋ, ತನಗೆ ಸುಖವಿಷ್ಟ, ದುಃಖ ಇಷ್ಟವಿಲ್ಲ, ಹಾಗೇ ಎಲ್ಲರಿಗೂ ಇರುತ್ತದೆ. ಅಂದರೆ ಇನ್ನೊಬ್ಬರ ದುಃಖವನ್ನು ಅವರಿಗೆ ದುಃಖ ಆಗಲಿ ಏನಾಗುತ್ತದೆ ಎಂದು ಹೇಳಲ್ಲ. ಇನ್ನೊಬ್ಬರಿಗೆ ದುಃಖ ಆದರೆ ನನಗೆ ದುಃಖ ಉಂಟಾದರೆ ಹೇಗೆ ಸಾನುಭೂತಿಯಿಂದ ದಯದಿಂದ ನೋಡ್ತೀವೋ ಹಾಗೇ ನೋಡಬೇಕು ಅಲ್ಲವೇ? ತನಗೆ ಇನ್ನೊಬ್ಬರಿಗೆ ಸುಖ ಬಂದರೆ ನಮಗೇನೆನಿಸುತ್ತದೆ? ಅವರು ಸುಖದಲ್ಲಿರುವಾಗ ಜನರು ಸುಖದಲ್ಲಿರುವಾಗ ಅಭಿಮಾನಿಯಾಗಿ ಅಹಂಕಾರವಾಗಿ ಇನ್ನೊಬ್ಬರನ್ನು ಕಡೆಗಣಿಸ್ತಾರೆ, ಇನ್ನೊಬ್ಬರ ಮೇಲೆ ದಯ ತೋರಿಸಲ್ಲ. ಹಾಗೆ ನಾನಿರಬಾರದು ಅಂತ ಗೊತ್ತಾಗ್ತದಲ್ಲವೇ? ಹಾಗೆ ಸುಖಂ ವಾ ಯದಿ ವಾ ದುಃಖಂ ಆತ್ಮೌಪಮ್ಯೇನ ಎಂದು ಒಂದು ಶ್ಲೋಕ ಆಯಿತು. ಈಗ ಮುಂದಿನ ಶ್ಲೋಕ ನೋಡಿ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ. 12ನೇ ಅಧ್ಯಾಯದಲ್ಲಿ ಕೆಲವು ಭಕ್ತನ ಲಕ್ಷಣಗಳು ಎಂದು ಹೇಳಿ ಲಕ್ಷಣಗಳನ್ನು ಹೇಳಿದ್ದಾನೆ. ಅದ್ವೇಷ್ಟ, ಯಾರ ಮೇಲೆ ದ್ವೇಷ ಮಾಡಲ್ಲ. ದ್ವೇಷಕ್ಕೆ ಕಾರಣ ಯಾರು? ತನಗೆ ದುಃಖ ಕಾರಣವಾದರೆ ದ್ವೇಷವಾಗುತ್ತಾರೆ. ದ್ವೇಷ ಅವರ ಮೇಲೆ ಉಂಟಾಗ್ತದೆ. ತನ್ನ ಆನಂದ ಸ್ವರೂಪ ತಾನೇ ಆಗಿರುವಾಗ ಹೊರಗಿನವರು ತನ್ನ ಆನಂದಕ್ಕೆ ಕಾರಣವಲ್ಲ. ಆಗುತ್ತಾರೆ? ನಾವು ಕನ್ನಡಿ ಇದೆ ನೋಡಿ, ಉದಾಹರಣೆಗೆ ಕನ್ನಡಿಯಲ್ಲಿ ನಮ್ಮ ಮುಖ ನೋಡುವಕ್ಕೆ ಹೋದರೆ ಏನಾಗುತ್ತದೆ? ಕನ್ನಡಿಯಲ್ಲಿ ಮುಖ ಏನು ಹೇಳ್ತೀವಿ, ಸುಂದರವಾಗಿ ಕಂಡು ಬಂದರೆ ಆ ಕ್ರೆಡಿಟ್ ಕನ್ನಡಿಗೆ ಕೊಡಲ್ಲ. ಅಯ್ಯೋ ಕನ್ನಡಿ ಚೆನ್ನಾಗಿದೆ, ಈ ಕನ್ನಡಿ ನನಗೆ ಬೇಕು, ಹೀಗೆ ಇರಬೇಕು, ಎಷ್ಟು ಚೆನ್ನಾಗಿದೆ ಕನ್ನಡಿ ಏನು ಚೆನ್ನಾಗಿಲ್ಲ. ಕನ್ನಡಿಯಲ್ಲಿ ಏನೂ ಇಲ್ಲ, ಸುಮ್ಮನೆ ಪ್ರತಿಬಿಂಬ. ಅದು ಕೆಟ್ಟದ್ದು ತೋರಿಸಿದರೆ ಛೀ ಕನ್ನಡಿ ಇಷ್ಟು ಕೆಟ್ಟದಾಗಿದೆ, ಇದನ್ನು ಒಡೆದು ಹಾಕು, ಇದನ್ನು ಬಿಸಾಕು ಎಂದು ಹೇಳಲ್ಲ, ಸುಮ್ಮನೆ ನಗುತ್ತಾನೆ. ಏಕೆ? ಆ ಕನ್ನಡಿ ಪ್ರತಿಬಿಂಬ ಹಾಗೆ ಮಾಡಿದೆ ಹೊರತು ಕನ್ನಡಿ ಪ್ರತಿಬಿಂಬ ಏನು ತೋರಿಸಿದ ಮಾತ್ರದಿಂದ ಕನ್ನಡಿಯನ್ನು ದ್ವೇಷ ಮಾಡಲ್ಲ. ಹಾಗೆ ಅದ್ವೇಷ್ಟ ಸರ್ವಭೂತಾನಾಂ, ಯಾರನ್ನು ದ್ವೇಷ ಮಾಡಲ್ಲ. ದ್ವೇಷಕ್ಕೆ ಕಾರಣ ತನಗೆ ಇನ್ನೊಬ್ಬರು ದುಃಖ ಹೇತುವಾದರೆ ಅವರ ಮೇಲೆ ದ್ವೇಷ ಉಂಟಾಗ್ತದೆ. ಇಲ್ಲಿ 2 ಅಂಶಗಳು. ತನ್ನನ್ನು ದೇಹವಾಗಿಟ್ಟುಕೊಂಡರೆ ದೇಹಕ್ಕೆ ಆನಂದವು ಸಹಜವಾಗಿಲ್ಲ. ತಾನು ದೇಹ ಇಂದ್ರಿಯ ಮನಸ್ಸುಗಳಿಟ್ಕೊಂಡರೆ ದೇಹವು ಒಂದು ಸ್ಥಿತಿಯಲ್ಲಿರುವಾಗ ಸುಖವಾಗಿರುತ್ತದೆ, ಇನ್ನೊಂದು ಸ್ಥಿತಿ ದೇಹವು ದುಃಖಕಾರಕವಾಗುತ್ತದೆ. ಇಂದ್ರಿಯಗಳು ಒಂದು ಸ್ಥಿತಿಯಲ್ಲಿದ್ದರೆ ಸುಖಕರವಾಗುತ್ತವೆ, ಇನ್ನೊಂದು ಸ್ಥಿತಿಯಲ್ಲಿ ದುಃಖಕರವಾಗ್ತವೆ. ಮನಸ್ಸು ಹಾಗೆ ಒಂದು ಮೂಡಿನಲ್ಲಿ ಸುಖವಾಗಿರುತ್ತದೆ, ಇನ್ನೊಂದು ಮೂಡಿನಲ್ಲಿ ದುಃಖವಾಗಿದೆ.
ನಾನೇ ಮನಸ್ಸು ಎಂದು ತಿಳ್ಕೊಂಡರೆ ಕೆಲವೊಮ್ಮೆ ಸುಖಿ ಕೆಲವೊಮ್ಮೆ ದುಃಖಿ. ನಾನು ಇಂದ್ರಿಯಗಳನ್ನು ತಿಳ್ಕೊಂಡರೆ ಕೆಲವೊಮ್ಮೆ ಸುಖಿ ಕೆಲವೊಮ್ಮೆ ದುಃಖಿ. ನಾನು ದೇಹವನ್ನು ತಿಳ್ಕೊಂಡರೆ ಹಾಗೆ ಆಗ್ತೀನಿ. ನಾನು ದೇಹವನ್ನು ನಾನೆಂದಿಟ್ಕೊಂಡಾಗ ಯಾವ ಪರಿಸ್ಥಿತಿಗಳು ದೇಹವನ್ನು ಸುಖವಾಗಿಡುತ್ತವೋ ಆ ಪರಿಸ್ಥಿತಿಗಳು ಇಷ್ಟವಾಗ್ತವೆ. ಆ ಪರಿಸ್ಥಿತಿಗಳಿಗೆ ದೇಹವು ದುಃಖವನ್ನುಂಟು ಮಾಡುವುದಾದರೆ ಆ ಪರಿಸ್ಥಿತಿ ಮೇಲೆ ದ್ವೇಷ ಉಂಟಾಗ್ತದೆ. ಏಕೆ? ಆ ಪರಿಸ್ಥಿತಿ ದೇಹವನ್ನು ಕೆಡಿಸಿ ಅದರ ಮೂಲಕ ನನಗೆ ದುಃಖಕರಕವಾಗ್ತಾ ಇದೆ ಅಲ್ಲವೇ? ಯಾವಾಗ ಅಂದರೆ ಕೆಲವರು ವಸ್ತುಗಳು, ವ್ಯಕ್ತಿಗಳು, ಪರಿಸ್ಥಿತಿಗಳು ದುಃಖ ಹೇತುಗಳಾಗ್ತವೆ. ಅದರಿಂದ ನಾವು ಅವನ್ನು ದ್ವೇಷ ಮಾಡ್ತೀವಿ. ಇಲ್ಲಿ ಅದ್ವೇಷ್ಟ ಅಂದರೆ ಅರ್ಥವೇನು? ಒಂದು ಕರ್ಮಯೋಗ ಹಂತದಲ್ಲಿ ಅವರ ಮೂಲಕ ನಮಗೆ ತೊಂದರೆ ಆಗಿದ್ದರೂ ಸಹಿಸ್ಕೋ ಎಂದು ಒಂದು ಅರ್ಥ. ಬಟ್ ಸಹಿಸಿಕೊಳ್ಳುವುದು ತಾತ್ಕಾಲಿಕ, ಅದು ಸ್ವಲ್ಪ ಫೋರ್ಸ್ಡ್ ಆಗುತ್ತದೆ. ಫೋರ್ಸ್ಡ್ ಅಂದರೆ ಮನಸ್ಸಿನಲ್ಲಿ ಯು ಆರ್ ಕಂಟಿನ್ಯೂವಸ್ಲಿ ಕ್ರಿಯೇಟಿಂಗ್ ಎ ಥಾಟ್ ಆಫ್ ಟಾಲರೆನ್ಸ್. ಸಹನಶೀಲತೆ ಎಂಬುದು ಮನೋಭಾವ ಪ್ರಯತ್ನದಿಂದ ಮಾಡಿಕೊಂಡು ಬದರಿಂದ ಎಷ್ಟೊತ್ತು ಮಾಡ್ತೀವೋ ಅಷ್ಟೊತ್ತಿರುತ್ತದೆ. ಅದಕ್ಕೋಸ್ಕರ ನಂತರ ಜಾರಿ ಹೋಗ್ತದೆ. ಅದಕ್ಕೋಸ್ಕರ ಜನರು ಹೇಳ್ತಾರೆ ನೋಡಿ, ಸಹನಕ್ಕೆ ಒಂದು ಲಿಮಿಟ್ ಇರುತ್ತದಪ್ಪ, ಡೋಂಟ್ ಟೆಸ್ಟ್ ಹಿಸ್ ಪೇಷನ್ಸ್. ಸಹನಶೀಲತೆಗೆ ಒಂದು ಲಿಮಿಟ್ ಇರುತ್ತದೆ, ಅದಾದ ನಂತರ ಯಾರೂ ತಡ್ಕೊಳ್ಳೋಕ್ಕಾಗಲ್ಲ ಅಲ್ಲವೇ? ಅಂದರೆ ಸಹನಶೀಲತೆ ಎಂಬುದು ಮನೋಭಾವನ ಆಗಿದ್ದರೆ ಅದು ಸ್ವಲ್ಪ ಹೊತ್ತು ಇರುತ್ತದೆ, ನಂತರ ಹೋಗ್ತದೆ, ಸ್ಥಿರವಾಗಿ ನಿಲ್ಲಲ್ಲ. ಇಲ್ಲಿ ಹೇಳುವುದು ಸಹಜವಾದ ಆನಂದ. ಸಹಜವಾದ ಆನಂದ ಬೇಕಂದರೆ ಅದು ಆತ್ಮಸ್ವರೂಪವೇ. ಅದು ಯಾವಾಗ ಆಗ್ತದೆ? ಆತ್ಮಗೆ ಇನ್ನೊಬ್ಬರ ಮೂಲಕ ದುಃಖ ಉಂಟಾಗುವುದಿಲ್ಲ. ಆತ್ಮನ ಸ್ವಭಾವವೇ ಆನಂದ. ತಾನು ದೇಹೇಂದ್ರಿಯ ಮನಸ್ಸುಗಳಲ್ಲ. ದೇಹೇಂದ್ರಿಯ ಮನಸ್ಸುಗಳು ಫ್ಲಕ್ಚುವೇಟಿಂಗ್, ವಿಕಾರಶೀಲಗಳು, ಒಂದೇ ಬಗೆಯಾಗಿ ಸ್ಥಿರವಾಗಿರಲ್ಲ. ತನ್ನ ಸ್ವರೂಪವೇ ಆನಂದ ಎಂದು ತಿಳ್ಕೊಂಡರೆ ಅದು ಸ್ವಾಭಾವಿಕ ಆನಂದ, ಪ್ರಯತ್ನದಿಂದ ಆಗಿದ್ದಲ್ಲ. ಸುಖವನ್ನು ಅಥವಾ ಆನಂದವನ್ನು ಒಂದು ನಿಮಿತ್ತದಿಂದ, ಒಂದು ಕಂಡೀಷನ್ನಿಂದ ಪಡ್ಕೊಂಡು ಹೋದಾದರೆ ಆ ಕಂಡೀಷನ್ ಮೇಲೆ ನಾವು ಪರಾಧೀನರಾಗಿಬಿಡ್ತೀವಿ. ಒಂದು ಪರಿಸ್ಥಿತಿಯಿಂದ ಬಂದರೆ ಪರಿಸ್ಥಿತಿ ಮೇಲೆ ಪರಾಧೀನರಾಗ್ತೀವಿ. ಪರಿಸ್ಥಿತಿ ಬದಲಾಯಿಸಿದರೆ ಸಿಟ್ಟು ಬರ್ತದೆ ಅಲ್ಲವೇ? ಯಾವ ಪರಿಸ್ಥಿತಿ ನಮಗೆ ದುಃಖಕಾರಕವಾಗ್ತದೋ ಅದು ನಮಗಿಷ್ಟವಿಲ್ಲ, ಅದನ್ನು ದ್ವೇಷ ಮಾಡ್ತೀವಿ. ಆದರೆ ಅದಕ್ಕಿಂತ ಭಿನ್ನವಾಗಿ ಆತ್ಮಸ್ವರೂಪವೇ ಆನಂದ. ನನಗೆ ಬೇಕಾಗಿರುವ ಆನಂದ ನನಗೆ ಸಿಕ್ಕಿತು ಅಲ್ಲವೇ? ನನ್ನ ಮುಖ ಸರಿಯಾಗಿರುವಾಗ ಕನ್ನಡಿ ತಪ್ಪಾಗಿ ತೋರಿಸಿದ್ದರೆ ನಾವೇನು ಮಾಡ್ತೀವಿ? ಕನ್ನಡಿ ಏನೋ ವಿಕೃತವಾಗಿ ತೋರಿಸ್ತದೆ ಅಂದ್ಕೊಳ್ಳೋಣ. ಕನ್ನಡಿಯಲ್ಲೇ ಕೆಲವು ದೋಷ, ಕೆಲವು ಕನ್ನಡಿಗಳು ಹೇಗಿರುತ್ತವೆ ಅದರಲ್ಲಿರುವ ದೋಷದಿಂದ ಆ ಕನ್ನಡಿಗಳು ಹೇಗೆ ಕಂಡು ಬರ್ತವೆ? ಮುಖವಿಷ್ಟು ದಪ್ಪದಾಗಿ ತೋರಿಸ್ತವೆ ಅಥವಾ ಮುಖ ಉದ್ದಾಗಿ ತೋರ್ತವೆ. ಆವಾಗ ಏನು ಮಾಡ್ತೀವಿ? ಕನ್ನಡಿ ದೋಷದಿಂದ ಹಾಗೆ ಪ್ರತಿಬಿಂಬವಾಗುತ್ತಾ ಇದೆ ಹೊರತು ನನ್ನ ಮುಖ ಹಾಗೆ ಅಷ್ಟು ಉದ್ದ ಇಲ್ಲ, ಕಂಬ ಹಾಗೆ ಇಲ್ಲ, ಅಥವಾ ಇಷ್ಟು ದಪ್ಪ ಒಂದು ಇಲ್ಲ ಎಂದು ಗೊತ್ತಾದ ನಂತರ ಏನಾಗ್ತದೆ? ನನ್ನ ಮುಖವನ್ನು ಈ ಕನ್ನಡಿ ಪರಿವರ್ತನೆ ಮಾಡ್ತಾ ಇಲ್ಲ, ಸುಮ್ಮನೆ ಹಾಗೆ ತೋರಿಸ್ತದೆ. ತೋರಿಸಲು ಏನಾಗುತ್ತದೆ? ನನಗೇನು ವ್ಯತ್ಯಾಸ ಆಗಲ್ಲ, ನಾನು ಚೆನ್ನಾಗೇ ಇದ್ದೀನಿ. ತಾನು ಯಾವಾಗ ಇದ್ದಿರುವುದು ಸ್ವತಂತ್ರವಾಗಿದೆಯೋ, ಕನ್ನಡಿ ಹೇಗೆ ತೋರಿಸಿದ್ದರೂ, ತಪ್ಪಾಗಿ ತೋರಿಸಿದ್ದರೂ, ದಪ್ಪನಾಗೋ ಉದ್ದನಾಗೋ ಹೇಗೆ ತೋರಿಸಿದ್ದರೂ ನನ್ನ ಸ್ವರೂಪಕ್ಕೆ ಎಫೆಕ್ಟ್ ಆಗಲ್ಲ, ಪ್ರಭಾವಿತನಾಗಲ್ಲ. ಏಕೆ? ನನ್ನ ಸ್ವರೂಪ ಸ್ವತಂತ್ರವೇ ಎಂದು ಯಾವಾಗ ತಿಳ್ಕೊಳ್ತಾನೋ, ದೇಹವು ಹೇಗೇ ಇರಲಿ ತಾನು ವಿಚಲಿತನಾಗಲ್ಲ, ಮನಸ್ಸು ಹೇಗೇ ಇರಲಿ ತಾನು ವಿಚಲಿತನಾಗಲ್ಲ. ಏಕೆ? ಮನಸ್ಸನ್ನು ದಾಟಿ ಸ್ವತಃಸಿದ್ಧ ಸ್ವರೂಪವಾಗಿ ತಾನಿದ್ದಾನೆ. ಮನಸ್ಸು ಸ್ವಲ್ಪ ಹಿಂದೆ ಮುಂದೆ ಆಗ್ತದೆ, ಆಗಲೇ ಏನಿದೆ, ತನಗೇನು ವ್ಯತ್ಯಾಸ ಆಗಲ್ಲ. ತಾನು ಇರುವ ಸ್ವರೂಪ ತನ್ನದೇ, ತನ್ನ ಆನಂದ ಸ್ವರೂಪ ತನಗೇ ಇದೆ. ತನ್ನ ಆನಂದ ಸ್ವರೂಪಕ್ಕೆ ಮನಸ್ಸಿನ ಮೇಲೆ ಪರಾಧೀನರಾದರೆ ಮನಸ್ಸು ಬದಲಾವಣೆ, ಅಯ್ಯೋ ನಾನು ಬದಲಾಯಿಸಿದೆ ಅನಿಸುತ್ತದೆ. ಮನಸ್ಸು ಚೆನ್ನಾಗಿದ್ದರೆ ಒಳ್ಳೆಯ ಮೂಡ್ನಲ್ಲಿದ್ದೇನೆ ಅಂದರೇನು? ಮನಸ್ಸಿಗೆ ಅನುಗುಣವಾಗಿ ನಾನೂ ಬದಲಾಯಿಸುವನಾದರೆ ಪರಾಧೀನನಾಗಿ ಬಿಡ್ತೀನಿ. ದುಃಖವೇ ದುಃಖ, ಕೆಲವೊಮ್ಮೆ ದುಃಖ, ಕೆಲವೊಮ್ಮೆ ಸುಖ, ಕೆಲವೊಮ್ಮೆ ದುಃಖ, ಕೆಲವೊಮ್ಮೆ. ಈಗ ಮನುಷ್ಯನ ರಿಯಾಕ್ಷನ್ಸು, ಮೂಡ್ಸು ಚೇಂಜ್ ಆಗ್ತವೆ. ಆತ್ಮನೇ ತಾನು ಎಂದು ತಿಳ್ಕೊಂಡರೆ ಆತ್ಮಸ್ವರೂಪವೇ ಆನಂದ.
ತಾನು ಇರುವುದೇ ಆನಂದ. ತನಗೆ ಯಾವುದೋ ವಸ್ತುವಿನಿಂದ ಆನಂದ ಬರುವುದಿಲ್ಲ, ಯಾವುದೋ ವಸ್ತು ಘಟನೆ ನನ್ನ ಆನಂದವನ್ನು ತಗೊಂಡು ಹೋಗುವುದಿಲ್ಲ. ನನ್ನ ಆನಂದವನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ, ಯಾರೂ ತಂದು ಕೊಡೋಕ್ಕಾಗಲ್ಲ. ಯಾರು ತಂದು ಕೊಡ್ತಾರೋ ಅವರ ಮೇಲೆ ಪರಾಧೀನರಾಗ್ತೀವಿ, ಯಾರು ಕಿತ್ಕೊಳ್ತಾರೋ ಅವರನ್ನು ದ್ವೇಷ ಮಾಡ್ತೀವಿ. ತನ್ನ ಆತ್ಮನೇ ಆನಂದ ಸ್ವರೂಪವಾದರೆ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ, ಯಾರೂ ಕೊಡೋಕ್ಕಾಗಲ್ಲ. ಯಾರು ಹೇಗೆ ಇರಲಿ ತಾನು ಮಾತ್ರ ಆನಂದ ನಿಶ್ಚಿಂತವಾಗಿರುತ್ತಾನೆ. ಆವಾಗ ಇನ್ನೊಬ್ಬರ ಮೇಲೆ ದ್ವೇಷ ಇಲ್ಲ, ಆಸಕ್ತಿ ಇಲ್ಲ. ಅದ್ವೇಷ್ಟ ಹೇಳುತ್ತಾನೆ. ದ್ವೇಷವಿಲ್ಲದವನು, ದ್ವೇಷವೂ ಇಲ್ಲ ಅಂದರೆ ಆಸಕ್ತಿಯೂ ಇಲ್ಲ ಎಂದರ್ಥ. ಎರಡು ಪರಸ್ಪರ ಅಪೋಸಿಟ್ಗಳು. ದ್ವೇಷವಿರುವ ಕಡೆ ಆಸಕ್ತಿಯೂ ಇರುತ್ತದೆ, ಆಸಕ್ತಿ ಇಲ್ಲ, ದ್ವೇಷ ಇಲ್ಲ. ಅದ್ವೇಷ್ಟ ಅಂದರೆ ದ್ವೇಷರಹಿತ, ಅಂದರೆ ಆಸಕ್ತಿ ರಹಿತ, ಎರಡೂ ಅರ್ಥ. ಏಕೆ ಅಂದರೆ ಹೊರಗಿನ ಪರಿಸ್ಥಿತಿಗಳು ದೇಹ ಇಂದ್ರಿಯ ಮನಸ್ಸುಗಳ ಸಮೇತ, ಹೊರಗಿಂದು ಯಾವುದೇ ಆಗಲಿ ಅದು ಒಳ್ಳೆಯದಾಗಿದ್ದರೂ ಕೆಟ್ಟದಾಗಿದ್ದರೂ ತನ್ನ ಆನಂದಕ್ಕೆ ಧೋಕೆ ಇಲ್ಲ. ತನ್ನ ಆನಂದ ತನ್ನ ಪಾಡಿಗೆ ತಾನಿರುತ್ತದೆ. ಹೊರಗಿಂದು ಹೇಗಿದ್ದರೂ ಸುಮ್ಮನೆ ಕನ್ನಡಿ ಹಾಗೆ ನೋಡಿ ಆನಂದಿಸ್ತಾನೆ. ಕನ್ನಡಿ ನಮ್ಮ ಮುಖವನ್ನು ಉದ್ದದಾಗಿ ತೋರಿಸಿದ್ದರೆ ಬೇಜಾರು ಮಾಡ್ಕೊಳ್ತಾನೆ. ಜನರು ನೋಡಿ ಇನ್ನೊಬ್ಬರು ಏನು ಮಾಡ್ತಾನೆ, ಜನರು ಟೀಸಿಂಗ್ಗೋಸ್ಕರ ಇವರಿಗೇನೋ ಹೆಸರು ಹಾಕ್ತಾರೆ, ಎಲ್ಲವೇ ಇಲ್ಲದೆ ಸಲ್ಲದೆ ಏನೋ ಹೆಸರು ಹಾಕ್ತಾರೆ. ಆ ಹೆಸರು ನೋಡಿ ತನಗೇನಾಗ್ತದೆ, ಬೇಜಾರಾಗ್ತದೆ ಅಲ್ಲವೇ? ಅಯ್ಯೋ ನನ್ನನ್ನು ಹೀಗೆ ಹೇಳಿದ. ಕೆಲವರು ಎಕ್ಸ್ಪೀರಿಯನ್ಸ್ಡು, ಸ್ವಲ್ಪ ಅನುಭವಜ್ಞರು, ಸೀನಿಯರ್ ಪೀಪಲ್ ಹೇಳ್ತಾರೆ, ಅವರು ಹೇಳಿದ ಮಾತ್ರನಿಂದ ಏನಾಗ್ತದಪ್ಪ, ಅವರು ಮೂರ್ಖ, ಹೇಳಿದ್ರೆ ನಮಗೇನಾಗ್ತದೆ ಅಂತ. ಅವನು ನನ್ನನ್ನು ಹೇಳ್ದ, ಏನೋ ಹೆಸರಿಟ್ಟರೆ ನಿಮಗೇನಾಗಲ್ಲ. ಅವರು ಹೇಳ್ಕೊಂಡ್ರೆ ಏನಾಗ್ತದೆ, ನಾವು ಸರಿಯಾಗೇ ಇರ್ತೀವಿ. ನಾವು ಯಾರೋ ನಮಗೆ ಗೊತ್ತು, ನಾವು ಯಾರೋ ನಮ್ಮ ನೆಂಟರಿಗೆ, ಬಂಧುಗಳಿಗೆ, ಸ್ನೇಹಿತರಿಗೆ ಗೊತ್ತು. ಅವರು ಹೇಳುವ ಮಾತ್ರದಿಂದ ನಾವು ಕೆಟ್ಟವರಾಗ್ತೀವ? ಏಕೆ ಬೇಜಾರು? ಹೇಳಿದ್ದರೂ ಅವರ ಮನಸ್ಸಿಗೆ ಒಪ್ಪಿಗೆ ಆಗ್ತಾ ಇಲ್ಲ. ಏಕೆ? ಅವರ ಮಾತನ್ನು ಇವರು ಸೀರಿಯಸ್ ಆಗಿ ತಗೊಂಡ. ಅವರು ನನ್ನನ್ನು ಕತ್ತೆ ಹೇಳಿದರೆ ಅವರು ಬೇಜಾರು ಮಾಡ್ಕೊಳ್ತಾನೆ. ಅವ್ರಿಗೇನು ಬುದ್ಧಿ ಇಲ್ಲ ಅಂದರೆ ನನ್ನ ಬುದ್ಧಿ ಇಲ್ಲ ಹೇಳಿದ. ಅವರು ಹೇಳಿದ್ರಿಂದ ಆಗುತ್ತದಾ? ಅವರೇ ಅರ್ಥ ಮಾಡ್ಕೊಳ್ತಾ ಇಲ್ಲ ನಮಗೆ ಬುದ್ಧಿವಂತರೆಂದು. ನಾವು ಬುದ್ಧಿವಂತರೇ, ನಾವು ಹೇಗೆ ಬುದ್ಧಿವಂತರೋ ಅವ್ರಿಗೆ ಅರ್ಥವಾಗ್ತಾ ಇಲ್ಲ. ಆದ್ದರಿಂದ ನಮ್ಮನ್ನು ಏನೋ ಹೇಳಿದ, ಅದರಿಂದ ನೀವು ಬೇಜಾರು ಮಾಡ್ಕೊಳ್ತೀವ. ಇದು ಯಾವಾಗ ಬೇಜಾರು ಮಾಡ್ಕೊಳ್ತಾನೆ ನೋಡಿ, ಇನ್ನೊಬ್ಬರು ಹೇಳಿದ ವಿಮರ್ಶೆ ಆಗಲಿ, ನಿಂದೆ ಆಗಲಿ, ಯಾವಾಗ ನನ್ನ ಆನಂದಕ್ಕೆ ನಾನು ಇನ್ನೊಬ್ಬರ ಅಪ್ರಿಸಿಯೇಷನ್ ಮೇಲೆ ಪರಾಧೀನನಾದರೆ, ಅವರು ಮೆಚ್ಚಿಕೊಂಡರೆ ಆನಂದ. ಅವರು ನಿಂದೆ ಮಾಡದಿದ್ದರೂ, ಮೆಚ್ಚದಿದ್ದರೂ ಅಟ್ಲೀಸ್ಟ್ ನಿಂದೆ ಮಾಡಬಾರದು. ಏನು ಹೇಳಬಾರದು, ಸುಮ್ಮನೆ ಇರಬೇಕು. ಏಕೆ ವಿಮರ್ಶೆ ಮಾಡಬೇಕು? ನಾನು ಹಾಗಿದ್ದೇನೆ ಹೇಗಿದ್ದೇನೆ ಎಂದು ಏಕೆ ಹೇಳಬೇಕು? ಹೇಳಿದರೆ ಏನಾಗ್ತದೆ, ನಾನು ವಿಚಲಿತನಾಗ್ತೀನಿ. ಅಂದರೇನು? ಇನ್ನೊಬ್ಬರ ಅಭಿಪ್ರಾಯ ಮೇಲೆ, ಇನ್ನೊಬ್ಬರ ಮೆಚ್ಚುಗೆ ಮೇಲೆ, ಇನ್ನೊಬ್ಬರ ನಿಂದೆ ಮೇಲೆ ನಮ್ಮ ಮನಸ್ಸಿನ ಸುಖ ದುಃಖಗಳು ಅಲಗಾಡ್ತಾ ಇವೆ. ಅಂದರೆ ನಾನಾಗಿ ಸ್ವತಂತ್ರವಾಗಿಲ್ಲ, ನಾನು ಇನ್ನೊಬ್ಬರ ಪ್ರಶಂಸೆ ಮೇಲೆ, ಇನ್ನೊಬ್ಬರ ಮೆಚ್ಚುಗೆ ಮೇಲೆ ಪರಾಧೀನನಾಗಿದ್ದೇನೆ. ಈ ಪರಾಧೀನತ ದುಃಖ, ಇದು ಅಜ್ಞಾನ, ಇದು ಸಂಸಾರ, ಇದು ಅಧ್ಯಾಸ. ಜನರು ಹೇಳ್ತಾರೆ, ಜ್ಞಾನದಿಂದ ಆನಂದ ಹೇಗೆ ಬರ್ತದೆ? ಜ್ಞಾನದಿಂದ ಆನಂದ ಹೇಗೆ ಬರ್ತದೆ? ಅವ್ರೇನು ಹೇಳ್ತಾರೆ ಗೊತ್ತಾ? ಐ ವಾಂಟ್ ಟು ಎಂಜಾಯ್ ಶುಗರ್, ಐ ಡೋಂಟ್ ವಾಂಟ್ ಟು ಬಿ ಶುಗರ್ ಎಂದು ಹೇಳ್ತಾರೆ. ನಾನು ಸಕ್ಕರೆಯಾಗಿರಲ್ಲ, ನಾನು ಸಕ್ಕರೆಯನ್ನು ಅನುಭವಿಸ್ತೀನಿ. ನಾನೇ ಸಕ್ಕರೆ ಆಗಿಬಿಟ್ರೆ ನನಗೇನು ಆನಂದ? ನೋಡಿ ಹೇಗೆ ಮಾತಾಡ್ತಾರೆ. ಸಪೋಸ್ ನಾನೇ ಸಕ್ಕರೆ ಆಗಿದ್ದರೆ ನಿನಗೆ ಸಕ್ಕರೆ ಆಗುವುದಿಷ್ಟವ, ಸಕ್ಕರೆಯನ್ನು ಅನುಭವಿಸುವುದಿಷ್ಟವ? ಅವರು ಹೇಳ್ತಾರೆ, ನಮಗೆ ದ್ವೈತವೇ ಇಷ್ಟ. ನಾನೇ ಸಕ್ಕರೆ ಆಗಿದ್ದರೆ ನನ್ನನ್ನು ಇನ್ನೊಬ್ಬರು ಅನುಭವಿಸ್ತಾರೆ, ನನಗೇನು ಗತಿ? ನನಗೆ ಏನಿಲ್ಲ, ನನ್ನನ್ನು ಅನುಭವಿಸ್ತಾರೆ, ಬಿಸಾಕ್ತಾರೆ ಅಲ್ಲವೇ? ಆದ್ದರಿಂದ ನಾನು ಆನಂದವನ್ನು ಅನುಭವಿಸುವವನಾಗಬೇಕು, ನಾನೇ ಆನಂದರಾಗಬಾರದು. ಇದು ಮಾತುಗಳಿಗೆ ತುಂಬ ಅಟ್ರಾಕ್ಟಿವ್ ಮಾತಿದೆ ಅಲ್ಲವೇ? ಈ ಇದರಲ್ಲಿ ಲಾಜಿಕೇನಿಲ್ಲ, ಬಟ್ ಆ ಮಾತು ಹೇಳುವುದು ಲೌಕಿಕರಿಗೆ ಆಕರ್ಷಣೀಯವಾಗಿರುತ್ತದೆ. ಏನಪ್ಪ, ನೀವು ಇನ್ನೊಬ್ಬರನ್ನು, ಇನ್ನೊಂದು ವಸ್ತುವನ್ನು ಅನುಭವಿಸುವುದರಿಂದ ಸುಖ ಉಂಟಾಗುವುದಾದರೆ ಅದೇ ಪರಾಧೀನತ. ಅವರೇನು ಹೇಳ್ತಾ ಇದ್ದಾರೆ, ಅದೇನೋ ಒಂದು ದೊಡ್ಡ ಗ್ರೇಟ್ ಅನಿಸುತ್ತದೆ. ನಾನು ಸಕ್ಕರೆ ತಿನ್ನುವುದರಿಂದ ನಾನು ಸುಖಿಯಾದರೆ, ಸಕ್ಕರೆ ಇಲ್ಲದಿದ್ದರೆ ದುಃಖಿ ಆಗಿಬಿಡ್ತೀನಿ. ಅಂದರೆ ನನ್ನ ಸುಖಕ್ಕೆ ನಾನು ಸಕ್ಕರೆ ಮೇಲೆ ಪರಾಧೀನನಾಗಿದ್ದೇನೆ. ಈ ಪರಾಧೀನ ಸುಖ ಸರ್ವಂ ಪರವಶಂ ದುಃಖಂ ಸರ್ವಮಾತ್ಮವಶಂ ಸುಖಂ ಮನು ಹೇಳ್ತಾನೆ. ಮನುವನ್ನು ಎಲ್ಲರೂ ಬೈಯುತ್ತಾರೆ ಹೊರತು ಅದೊಂದು ಜನರಿಗೆ ಪರ್ವರ್ಟ್ ಬುದ್ಧಿ. ಕ್ರಿಶ್ಚಿಯನ್ ಮಿಷನರಿ ಮಾಡಿದ ಹಾಗೆ ಅಲ್ಲವೇ? ಮನುನಲ್ಲಿ ಎಷ್ಟೋ ಬ್ಯೂಟಿಫುಲ್ ಶ್ಲೋಕಗಳಿವೆ. ಅದು ದ್ವೇಷ ಮಾಡುವುದರಿಂದ ಮನು ಹೇಳಿರುವ ಒಳ್ಳೆಯ ಶ್ಲೋಕಗಳನ್ನು ಕಲ್ಕೊಂಡು ಬಿಡ್ತಾ ಇದ್ದಾರೆ. ಬಿಕಾಸ್ ನಮ್ಮಂಥ ಮೂರ್ಖರು ಯಾರೂ ಇಲ್ಲ. ಏಕೆಂದರೆ ನಾವು ನಮ್ಮ ಶತ್ರುಗಳನ್ನೇ ಗುರುಗಳಾಗಿ ಮಾಡಿಕೊಂಡಿದ್ದೀವಿ ಅಲ್ಲವೇ?
ನಮ್ಮ ಶತ್ರುಗಳನ್ನೇ ಗುರುಗಳಾಗಿ ಮಾಡಿಕೊಂಡಿದ್ದೀವಿ. ದೇ ಡೆಫಿನೆಟ್ಲಿ ಟೀಸ್ ಯು, ಹೆರಾಸ್ ಯು, ದೇ ವಿಲ್ ಟೀಚ್ ಯು ಓನ್ಲಿ ನೆಗೆಟಿವ್ ಥಿಂಗ್ಸ್ ಆ್ಯಂಡ್ ಸ್ಟಿಲ್ ವಿ ಓನ್ಲಿ ಬಿಲೀವ್ ದೆಮ್ ಅಲ್ಲ. ನಮ್ಮಂಥ ಮೂರ್ಖರು, ಹಿಂದೂಗಳಷ್ಟು ಮೂರ್ಖರು ಯಾರೂ ಇಲ್ಲ. ಸೊ ಮನು ನೋಡಿ ಎಷ್ಟು ಒಳ್ಳೆಯ ಶ್ಲೋಕ ಹೇಳಿದ. ಸರ್ವಂ ಪರವಶಂ ದುಃಖಂ ಸರ್ವಮಾತ್ಮವಶಂ ಅದ್ಭುತವಾದ ಮಾತು. ಒಂದು ವೇದಾಂತ ಮಾತು. ಯಾವುದೇ ಪರವಶವಾಗಲಿ, ಪರವಶ ಅಂದರೆ ಪರಾಧೀನತೆ, ಇನ್ನೊಬ್ಬರಿನಲ್ಲಿ ಪರಾಧೀನವಾದರೆ ಅದು ದುಃಖವೇ. ಸೆಲ್ಫ್ ಡಿಪೆಂಡೆಂಟ್, ತಾನಾಗಿದ್ದರೆ ಆನಂದ. ನಿಮ್ಮ ಸುಖಕ್ಕೆ ಇನ್ನೊಬ್ಬ ವಸ್ತುವು, ಇನ್ನೊಬ್ಬ ವ್ಯಕ್ತಿ, ಇನ್ನೊಂದು ಬೇಕಾದರೆ ಅದು ಯಾವಾಗ ಕೊಟ್ಟರೆ ಆವಾಗ ಸುಖ, ಅದು ಉಪಸಂಹರಿಸಿಕೊಂಡರೆ ಸುಖ ಹೋಯಿತು, ದುಃಖವೇ ಬಂದುಬಿಟ್ಟಿತು. ಆದರೆ ಇನ್ನೊಬ್ಬರ ಮೇಲೆ ಪರಾಧೀನವಾದರೆ ತಾನೇ ಆನಂದ ಸ್ವರೂಪವಾದರೆ, ಲೈಕ್ ನೋಡಿ, ದೀಪವು 2 ಬಗೆ ಇರುತ್ತದೆ. ಒಂದು ಸ್ವಯಂ ಪ್ರಕಾಶ ದೀಪ, ಇನ್ನೊಂದು ಎಣ್ಣೆ ಇರುವಂಥ ದೀಪ. ಎಣ್ಣೆ ಬೇಕಾಗಿರುವ ದೀಪಕ್ಕೆ ಅಂದರೆ ಬತ್ತಿ ಇರುತ್ತದೆ, ಎಣ್ಣೆ ಬೇಕು, ಹಚ್ಚಬೇಕು, 3 4, ಅದಕ್ಕೆ ಒಂದು ಪಾತ್ರ ಬೇಕು, ಕೆಳಗೆ ಲೋಟ ಬೇಕು, ಅದರಲ್ಲಿ ಎಣ್ಣೆ ಹಾಕುವುದಕ್ಕೆ ಲೋಟ ಬೇಕು. ಲೋಟ ಅಗಲ ಆಗಿದ್ದರೆ ಎಣ್ಣೆ ಹೋಗುತ್ತದೆ, ಕೆಳಗೆ ಜಾರಿ ಹೋಗುತ್ತದೆ. ಲೋಟ ಇದೆ, ಎಣ್ಣೆ ಇಲ್ಲದಿದ್ದರೆ ಎಣ್ಣೆ ಮುಗಿದು ಹೋದರೆ ದೀಪ ಆರಿ ಹೋಗುತ್ತದೆ. ಅಂದರೆ ಎಣ್ಣೆ ಮೇಲೆ ಡಿಪೆಂಡನ್ ಆಗಿದೆ. ಎಣ್ಣೆಯಲ್ಲಿ ಒಂದು ಬತ್ತಿ ಇಟ್ಟು ಅದನ್ನು ಹಚ್ಚಿದರೆ ಪರ್ಮನೆಂಟ್ ಆಗಿರುತ್ತದ, ಶಾಶ್ವತವೇನಿರಲ್ಲ. ಸ್ವಲ್ಪ ಹೊತ್ತಿಗೆ 1 ಗಂಟೆ 2 ಗಂಟೆ 10 ಗಂಟೆಗೆ ಎಣ್ಣೆ ಮುಗಿಯುತ್ತದೆ. ಎಣ್ಣೆ ಮುಗಿದು ಬಿಟ್ಟರೆ ನಾಶವಾಗಿಬಿಡ್ತದೆ. ಅಥವಾ ಬತ್ತಿ ಸುಡುತ್ತಾ ಬತ್ತಿ ಸುಟ್ಟು ಹೋಗ್ತದೆ. ಇನ್ನೊಂದು ಬತ್ತಿ ಹಾಕಬೇಕು. ಅಂದರೆ ಎಣ್ಣೆ ಮುಗಿಯುವಂಥದ್ದು, ಬತ್ತಿ ಮುಗಿಯುವಂಥದ್ದು. ಈಗ ಇನ್ನೊಂದು ಹೊರಗಿನಿಂದ ಹಚ್ಚಬೇಕು. ಅದು ಗಾಳಿಗೆ ಇರುತ್ತದೆ, ಗಾಳಿ ಇದ್ದರೆ ಹೋಗುತ್ತದೆ, ಗಾಳಿ ಹೆಚ್ಚಾಗಿ ಬೀಸಿದ್ದರೆ ಹೋಗುತ್ತದೆ, ಗಾಳಿ ಜೋರಾಗಿ ಬೀಸಿದ್ದರೆ ಅದು ಆರಿ ಹೋಗುತ್ತದೆ. ಅಥವಾ ಅದನ್ನು ಆರಿ ಹೋದರೆ ಮತ್ತೆ ಇನ್ನೊಬ್ಬರು ಅದಕ್ಕೆ ಮ್ಯಾಚಸ್ ಬಾಕ್ಸ್ ಬೇಕು, ಅದನ್ನು ಹಚ್ಚಬೇಕು. ಆದರೆ ಮಣಿ ನೋಡು, ಮಣಿ ಅಂದರೆ ಏನು? ರೇಡಿಯಂ ಅಂಥದ್ದು. ರೇಡಿಯಂ ಅಂತಕ್ಕೆ ಎಣ್ಣೆ ಬೇಕಾಗಿಲ್ಲ, ಬತ್ತಿ ಬೇಕಾಗಿಲ್ಲ, ಒಬ್ಬರು ಹಚ್ಚುವುದು ಬೇಕಾಗಿಲ್ಲ, ಗಾಳಿಗೆ ಆರಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಮಣಿ ಅಂದರೆ ಶೈನಿಂಗ್ ಮಣಿ, ಉಜ್ವಲ ಕಾಂತಿ ಮಣಿ, ಸ್ವಯಂ ಪ್ರಕಾಶ ಮಣಿ. ಸ್ವಯಂ ಪ್ರಕಾಶ ಮಣಿ ಅಂದರೆ ರೇಡಿಯಂ ಹಾಗೆ ಇರುತ್ತದೆ ನೋಡಿ. ಇಟ್ ಈಸ್ ಎ ಸೆಲ್ಫ್ ಶೈನಿಂಗ್. ಅದಕ್ಕೆ ಬೆಳಕಿರುತ್ತದೆ. ಅಂದರೆ ಅದಕ್ಕೆ ಎಣ್ಣೆ ಬೇಕಾಗಿಲ್ಲ, ಬತ್ತಿ ಬೇಕಾಗಿಲ್ಲ, ಯಾರೂ ಹಚ್ಚುವುದು ಬೇಕಾಗಿಲ್ಲ. ಗಾಳಿ ಜೋರಾಗಿ ಬೀಚಿದ್ರು ಗಾಳಿಯಲ್ಲಿ ಏನಾಗಲ್ಲ ಅದಕ್ಕೆ, ಸ್ವಯಂ ಪ್ರಕಾಶ. ಹಾಗೇ ಆತ್ಮ ಅದ್ವೈತಿಗಳು ಹೇಳುವ ಆತ್ಮಸ್ವರೂಪ ಸ್ವಯಂ ಪ್ರಕಾಶ, ರೇಡಿಯಂ ಹಾಗೆ ಸ್ವಯಂ ಪ್ರಕಾಶ. ಇವರು ಹೇಳಿದ್ದು ನಾನು ಸಕ್ಕರೆ ತಿಂತೀನಿ ಹೊರತು ನಾನು ಸಕ್ಕರೆ ಆಗಲ್ಲ, ನಾನು ಬ್ರಹ್ಮನಾಗಲ್ಲ, ನಾನು ಬಿಡಿಯಾಗಿದ್ದು ಬ್ರಹ್ಮವನ್ನು ಅನುಭವಿಸ್ತೀನಿ ಎಂದೇಳಿ. ಹೌದಪ್ಪ, ಬಿಡಿಯಾಗಿದ್ದರೆ ಎಷ್ಟೊತ್ತು ಅನುಭವಿಸ್ತೀವಿ. ಬಿಡಿ ಎನ್ನುವುದೇ ಒಂದು ಪರಾಧೀನತೆ ತೋರಿಸ್ತದೆ ಅಲ್ಲವೇ? ಆದ್ದರಿಂದ ಅದ್ವೈತಿಗಳು ಹೇಳುವುದೇನೆಂದರೆ, ಈಚ್ ಒನ್ ಗಿವ್ಸ್ ಹಿಸ್ ಓನ್ ಲಾಜಿಕ್. ಅವರವರು ತಮ್ಮ ತರ್ಕ ಕೊಡ್ತಾರೆ, ತಮ್ಮ ಎಕ್ಸಾಂಪಲ್, ತಮ್ಮ ಮಾಡಲ್ ಕೊಡ್ತಾರೆ. ಜನರಿಗೆ ಅದು ಆಕರ್ಷಣೀಯವನ್ನಿಸುತ್ತದೆ ಅಲ್ಲವೇ? ತಮ್ಮ ಎಕ್ಸಾಂಪಲ್, ತಮ್ಮ ದೃಷ್ಟಾಂತ, ಒಬ್ಬೊಬ್ಬರಿಗೆ ಒಂದೊಂದು ಆಕರ್ಷಣೆ. ಯಾರಿಗೆ ಆಕರ್ಷಣೆ ಅದು ಓದ್ಕೊಳ್ಳಲಿ. ಅನ್ನೆಸರಿ ಜಗಳ ಬೇಡ. ಯಾರಿಗೆ ದ್ವೈತವಿಷ್ಟವೋ ಮಾಡ್ಕೋದು, ಇಷ್ಟದ್ವೈತವಿಷ್ಟವೋ ಮಾಡ್ಕೋದು. ಅನ್ನೆಸರಿ ಜಗಳ ಬೇಡ. ಅದು ಒಳ್ಳೆಯದೇ. ಅದಾದರೂ ಸಾಧಿಸುವುದು ಸಾಮಾನ್ಯವಲ್ಲ. ಅದಕ್ಕೆ ತುಂಬ ಸಾಧನ ಬೇಕು. ಎಷ್ಟು ಶ್ರದ್ಧಾ, ಭಕ್ತಿ, ವಿನಯ, ಸಮರ್ಪಣ, ಅಯ್ಯೋ ಡೇ ಆ್ಯಂಡ್ ನೈಟ್ ಜಪ ಧ್ಯಾನ ಎಷ್ಟು ಮಾಡಬೇಕು, ಅದು ಸಾಮಾನ್ಯವಲ್ಲ. ತುಂಬ ಕಷ್ಟಪಡಬೇಕು. ಇಡೀ ಜಗತ್ತು ಅಭಿಮಾನ ಅಹಂಕಾರ ಬಿಟ್ಟು ಶರಣಾಗತಿ ಹೊಂದಿ ತುಂಬ ಮಾಡಬೇಕಾಗ್ತದೆ. ಮಾಡುವುದಿಲ್ಲ, ಸುಮ್ಮನೆ ಥಿಯರಿಟಿಕಲ್ಲಿ ಮಾತಾಡಿ ಜಗಳ ಮಾಡ್ತಾರೆ. ಮಾಡುವಕ್ಕೆ ನೋಡು, ಯಾವುದರಲ್ಲಿ ಎಷ್ಟು ಕಷ್ಟ ಇದೆಯೋ ಗೊತ್ತಾಗ್ತದೆ. ಅದು ಫಲ ಪಡ್ಕೊಂಡಾಗ ಎಷ್ಟು ಉಜ್ವಲವಾದ ಫಲ ಇರುತ್ತದೆ ನೋಡಿ, ಅದ್ಭುತವಾದ ಫಲ. ಯಾವುದೇ ವೈಕುಂಠ ಪ್ರಾಪ್ತಿ ಆದರೂ ಸಾಮಾನ್ಯವಲ್ಲ. ಆದರೆ ಇಲ್ಲಿ ನೋಡಿ, ಅವರು ಹೇಳುವುದು ಸುಮ್ಮನೆ ತರ್ಕವನ್ನು ನಾನು ವಿಮರ್ಶೆ ಮಾಡ್ತಾ ಇದ್ದೇನೆ. ಸುಮ್ಮನೆ ಆರ್ಗ್ಯುಮೆಂಟ್ಗೋಸ್ಕರ ಆರ್ಗ್ಯುಮೆಂಟ್. ನಾನು ಸಕ್ಕರೆ ಆಗುವುದನ್ನು ನಾನು ಇಷ್ಟಪಡಲ್ಲ, ನಾನು ಸಕ್ಕರೆ ಅನುಭವಿಸ್ತೀನಿ. ಇಲ್ಲಿ ಶಾಸ್ತ್ರ ಹೇಳುವುದು ಆನಂದ ಸ್ವರೂಪ ತಾನು. ಅಂದರೆ ಏನು? ಪ್ರಯತ್ನದಿಂದ ಪಡೆಯಬೇಕಾಗಿಲ್ಲ, ತನ್ನ ಸಹಜ ಸಿದ್ಧ ಆನಂದ, ಅಪ್ರಯತ್ನವಾದ ಸಹಜ ಸಿದ್ಧ ಆನಂದ. ಏನು ಪ್ರಯತ್ನವಿಲ್ಲದೆ ತಾನು ಸಹಜವಾಗಿದೆ. ಪ್ರಯತ್ನದಿಂದ ಪಡ್ಕೊಂಡಿದ್ದಲ್ಲ, ಬೇಡ ಅಂದರೆ ಜಾರಿ ಹೋಗುವುದಲ್ಲ. ಯಾರೋ ಒಬ್ಬರು ನನ್ನ ಆನಂದವನ್ನು ಕಿತ್ಕೊಳ್ಳೋಕ್ಕಾಗ್ತದ? ಆಗಲ್ಲ.
ಇನ್ನೊಬ್ಬರು ನಿಂದೆ ಮಾಡಿದ್ದರೆ, ವಿಮರ್ಶೆ ಮಾಡಿದ್ದರೆ ನಾವು ಚೆದರಿ ಹೋಗ್ತೀವಿ ಅಲ್ಲವೇ? ಇನ್ನೊಬ್ಬರು ಪ್ರಶಂಸೆ ಮಾಡಿದರೆ ಸಂಭ್ರಮ ಪಟ್ಕೊಳ್ತೀವಿ. ಅಂದರೆ ಇನ್ನೊಬ್ಬರು ಒಂದು ಮಾತು ಹೇಳುವುದೇ ನಿಮಗೆ ಆನಂದ ಬಂತಾ? ಇನ್ನೊಬ್ಬರು ಸುಮ್ಮನೆ ಬೈದರೆ ಸಾಕು ಆನಂದವೆಲ್ಲ ಹೋಯ್ತಾ? ಒಂದು ಮಾತಿನಲ್ಲಿ ಇಷ್ಟು ಇದ್ದರೆ ಏನಪ್ಪ ನಮ್ಮ ಬದುಕೇನಾದರೂ ಅರ್ಥ ಇದೆ? ಒಂದು ಮಾತು ಏನೋ ಹೇಳಿದನಂತೆ, ಅವರು ಪರಿಚಿತ ಜನ ನೋಡಲಿಲ್ಲ, ನಾವು ಈ ಸೈಡ್ ಮುಖ ನೋಡಿದ, ಮಾತಾಡಿಸಲಿಲ್ಲ. ನೋಡಿ, ಮಾತಾಡಿಸಿದ್ದಿದ್ರೆ ಏನಾಯ್ತಪ್ಪ, ಅವರು ಮೂಡಿಲ್ಲವ ಏನೋ, ಬಿಡು, ಯಾಕೆ ಅಷ್ಟು ಬೇದಾರ? ಮಾತಾಡಿಸಿದ್ರೆ ಒಳ್ಳೆಯದಿಲ್ಲದಿದ್ರೆ ಬಿಡು. ಇಷ್ಟು ಒಬ್ಬ ಮನುಷ್ಯ ಮೂಡ್ನಲ್ಲಿದ್ದರೆ ನಾವು ಸುಖಿ, ಮೂಡ್ನಲ್ಲಿಲ್ಲದಿದ್ದರೆ ನಮ್ಮ ಸುಖವೆಲ್ಲ ಹೋಗಬೇಕಾ? ಇಷ್ಟು ಪರಾಧೀನರಾದರೆ ನಮ್ಮ ಜೀವನಕ್ಕೆ ಏನಪ್ಪ? ಗಾಳಿ ಹಾಗೆ, ಗಾಳಿ ಇಷ್ಟು ಬೀಸಿದರೆ ಸುಖ, ಇಷ್ಟು ಬೀಸಿದರೆ ದುಃಖ. ದೀಪ ಆರಿ ಹೋಗುವ ದೀಪ ಆಗಿದೆ ನಮಗೆ. ಸುಮ್ಮನೆ ಸ್ವಲ್ಪ ಗಾಳಿ ಹೆಚ್ಚಾದರೆ ಸಾಕು, ಆ ಫ್ಲೇಮ್, ಆ ಜ್ವಾಲ ಏನಾಗ್ತದೆ ನೋಡಿ, ಹೀಗೆ ಅಲಗಾಡಿ ಆರಿ ಹೋಗುತ್ತದೆ. ಗಾಳಿ ಬೀಸುತ್ತಾ ಇದೆ. ನಾವು ಆರತಿ ಮಾಡುವಾಗ ನೋಡಬೇಕಿತ್ತು. ಆರತಿ ಮಾಡಿ ಇಲ್ಲಿ ಬಂದರೆ ಗಾಳಿ ಬೀಸುತ್ತಾ ಇದ್ದರೆ, ಫ್ಯಾನ್ ಆನ್ ಇದ್ದರೆ ಆರಿ ಹೋಗ್ತದೆ. ಅಯ್ಯೋ ಏನಪ್ಪ, ಇಷ್ಟು ಡೆಲಿಕೇಟ್, ಇಷ್ಟು ಸೂಕ್ಷ್ಮವಾಗಿದೆ. ಸ್ವಲ್ಪ ಗಾಳಿ ಹೆಚ್ಚು ಬೀಸಿದರೆ ಆರಿ ಹೋಗ್ತದೆ, ಸ್ವಲ್ಪ ಗಾಳಿ ಕಡಿಮೆ ಇದ್ದರೆ ಅದು ಆರಿ ಹೋಗ್ತದೆ, ಕಡಿಮೆ ಇದ್ದರೂ ಆರಿ ಹೋಗ್ತದೆ, ಆಕ್ಸಿಜನ್ ಇಲ್ಲ ಅಂದರೆ. ಇದು ಏನಪ್ಪ, ಇಷ್ಟು ಸೂಕ್ಷ್ಮವಾಗಿದ್ರೆ ಈಗ ಬದುಕುವುದು ಹೇಗೆ? ಆದರೆ ಪರಾಧೀನತ ಅಂದರೆ ಹೀಗಿರುತ್ತದೆ ಅಲ್ಲವೇ? ಆನಂದ ಸ್ವರೂಪ ಅಂದರೆ ಅದ್ವೇಷ್ಟ, ಯಾರನ್ನು ದ್ವೇಷ ಮಾಡಲ್ಲ. ಏಕೆ? ಯಾರು ನಮಗೆ ದುಃಖವನ್ನು ಉಂಟು ಮಾಡುವವರೇ ಇಲ್ಲ ನಮಗೆ. ಅದು ನೋಡಿ, ಏಕೆ ದ್ವೇಷ ಮಾಡಲ್ಲ ನೋಡಿ. ನಿಧಿಧ್ಯಾಸನ ಹಂತದಲ್ಲಿ ನಾನು ದ್ವೇಷರಹಿತ ಎಂಬುದು ಆತ್ಮಸ್ವರೂಪವನ್ನು ತಿಳ್ಕೊಂಡರೆ ದ್ವೇಷ ಹೋಗುತ್ತದೆ. ಹೇಗೆ? ನನ್ನ ಸ್ವರೂಪವೇ ಆನಂದ, ಪ್ರೇಮ. ಯಾರು ಏನು ಮಾಡಿದ್ದರೂ ನನ್ನ ಪ್ರೇಮ ಕಡಿಮೆ ಆಗಲ್ಲ, ನನ್ನ ಆನಂದ ಹೋಗಲ್ಲ. ಯಾರು ಏನೇ ಮಾಡಲಿ. ತುಂಬ ರಾಕ್ಷಸರನ್ನು ನೋಡಿದರೆ ನಿಮಗೇನು ಅನಿಸುತ್ತದೆ? ಭಯಂಕರ ದುಃಖರು, ಅಕಾರಣವಾಗಿ ಪೀಡಿಸ್ತಾರೆ. ಏನಾಗ್ತದೆ? ಪಿಟಿ ಅನಿಸುತ್ತದೆ. ಅವರು ಮೂರ್ಖ, ಅವರು ನಮ್ಮನ್ನು ಪೀಡಿಸಿದ್ದರೆ ಏನಾಗ್ತದೆ? ಅವ್ರ ಮೇಲೆ ಸಿಟ್ಟು ಬರಬೇಕಾ? ಮೂರ್ಖ, ಅವರಿಗೆ ಗೊತ್ತಿಲ್ಲ, ಏನು ಮಾಡ್ತಾ ಇದ್ದಾನೋ ಗೊತ್ತಿಲ್ಲ, ಎಷ್ಟು ಪಾಪ ಮಾಡ್ಕೊಳ್ತಾ ಇದ್ದಾನೋ ಗೊತ್ತಿಲ್ಲ, ಅವಿವೇಕಿ, ಅಜ್ಞಾನಿ. ಅವರನ್ನು ನೋಡಿದ್ರೆ ಅವ್ರಿಗೆ ಏನು ಗೊತ್ತ ಬಿಡು ಅಂತ ಹೇಳ್ತೀವಿ ಅಷ್ಟೇ ಅಲ್ಲವೇ? ಸಣ್ಣ ಮಗು ಏನೇನು ತಪ್ಪು ಮಾಡಿದರೆ ಏನು ಹೇಳ್ತೀವಿ? ಸಣ್ಣ ಮಗು, ಕೆಲವರು ಹೇಳ್ತಾರೆ ಸಣ್ಣ ಮಗು ಬಂದು ಹೊಡೆಯುತ್ತಾನೆ ಕೆಲವರಿಗೆ, ಅವಾಗ ಬೇಜಾರು ಮಾಡ್ಕೊಳ್ತಾರೆ. ಆ ಮಗುಕ್ಕೇನು ಗೊತ್ತು? ಮಗು ಹೊಡೆದ ಓಕೆ, ನಾನು ಹೊಡೆದರೆ ಅವ್ರು ಮತ್ತೆ 3 ದಿವಸ ಆಡುತ್ತಾನೆ, ಅದರಿಂದ ಬಿಡುತ್ತಾನೆ. ಪಾಪ ಬಿಡು, ಮಗುಕ್ಕೇನು ಗೊತ್ತಿಲ್ಲ ಎಂದು ಬಿಡ್ತೀವಿ ಅಲ್ಲವೇ? ನಮ್ಮ ಸಮಾನ ಅಲ್ಲ ಮಗು, ಅವರು ಏನೋ ಮಾಡ್ತಾನೆ, ಅವರು ಅಜ್ಞಾನಿ ಅಷ್ಟೇ, ಮುಗ್ಧ ಎಂದು ಬಿಡ್ತೀವಿ. ಹಾಗೇ ಅಜ್ಞಾನಿಗಳು, ರಾಕ್ಷಸರು, ಅಸುರನನ್ನು ನೋಡಿ ಅವರು ಮೂರ್ಖರೆಂದು ಬಿಟ್ಟು ಬಿಡ್ತಾರೆ. ಅವ್ರಿಗೇನು ಗೊತ್ತು? ಅಂದರೆ ಒಂದು ಕರುಣೆ ಇರುತ್ತದೆ. ತನ್ನ ಆನಂದವನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ, ಅದರಿಂದ ದ್ವೇಷ ಇಲ್ಲ. ಅದ್ವೇಷ್ಟ ಅಂದರೆ ಏನು ಮಾಡಬೇಕು? ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಪ್ರಾಕ್ಟೀಸ್ ಅಂದರೆ ಏನು ಮಾಡ್ತೀವಪ್ಪ? ಇನ್ನೊಬ್ಬರು ತೊಂದರೆ ಕೊಟ್ಟರೆ ಸ್ವಲ್ಪ ಮನಸ್ಸು ದ್ವೇಷ ಉಂಟಾಗದಂತೆ ಸ್ವಲ್ಪ ಸಹಿಸ್ಕೊಳ್ತಾ ಇರ್ತೀರಿ. ಕಾನ್ಷಿಯಸ್ಲಿ ಟ್ರೈ ಟು ಹ್ಯಾವ್ ಸಮ್ ಕೈಂಡ್ ಆಫ್ ಎ ಫೀಲಿಂಗ್ ಆಫ್ ಫರ್ಗಿವ್ನೆಸ್ ಇಟ್ಕೊಂಡ್ರೆ ಸ್ವಲ್ಪ ಹೊತ್ತು. ಅದು ಸ್ವಲ್ಪ ಹೊತ್ತೇ, ತುಂಬ ಹೆಚ್ಚು ಮಾಡಿದರೆ ತಡ್ಕೊಳ್ಳೋಕ್ಕಾಗದೆ ದ್ವೇಷ ಮಾಡಿಬಿಡ್ತೀವಿ ಅಲ್ಲವೇ? ಆದ್ದರಿಂದ ಕರ್ಮಯೋಗ ಹಂತದಲ್ಲಿ ಕೃತಕವಾಗಿ ಮನಸ್ಸಿನಲ್ಲಿ ಸಹನಶೀಲತೆ ತಂದುಕೊಳ್ಳಬಹುದು, ಬಟ್ ಸ್ವಾಭಾವಿಕವಾಗಲ್ಲ. ಸ್ವಾಭಾವಿಕ ಅಂದರೆ ನಾನು ಏನು ಪ್ರಯತ್ನ ಮಾಡಲ್ಲ, ತಾನೇ ಆನಂದ ಸ್ವರೂಪ. ಅದು ಆತ್ಮಸ್ವರೂಪವೇ ಆನಂದ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಸಚ್ಚಿದಾನಂದ ಸ್ವರೂಪ. ಅದು ತಿಳ್ಕೊಂಡ್ರೆ ಸಾಕು, ತಾನು ಆನಂದ. ಯಾರು ತನ್ನ ಆನಂದ ಕಿತ್ಕೊಳ್ಳೋಕ್ಕಾಗಲ್ಲ, ದ್ವೇಷವೇ ಇರಲ್ಲ. ಇದು ನಿಧಿಧ್ಯಾಸನದಲ್ಲಿ ಆಗುತ್ತದೆ. ಓಕೆ, ಅದ್ವೇಷ್ಟ ಯಾವ ಪ್ರಾಣಿ ಆಗಲಿ, ಯಾವ ವಸ್ತುವೇ ಆಗಲಿ, ಯಾರನ್ನು ದ್ವೇಷ ಮಾಡಲ್ಲ. ಎಷ್ಟು ಭಯಂಕರ ರಾಕ್ಷಸರು ಅಕಾರಣವಾಗಿ ಕೆಲವೊಮ್ಮೆ ಏನಾಗ್ತದೆ ಗೊತ್ತಾ? ನಮ್ಮನ್ನು ಹಿಂಸಿಸಲ್ಲ, ಇನ್ನೊಬ್ಬರನ್ನು ಹಿಂಸಿಸ್ತಾರೆ. ಆವಾಗ ಇನ್ನೊಬ್ಬರನ್ನು ಹಿಂಸಿಸಿದರೂ ಇವರು ಅಲಗಾಡಲ್ಲ. ಅದು ಜ್ಞಾನಿ ಲಕ್ಷಣ. ತನಗೆ ಹಿಂಸಿಸಲಿ, ಇನ್ನೊಬ್ಬರನ್ನೇ ಹಿಂಸಿಸಲಿ, ತನಗೆ ತಾನೇ ಹಿಂಸಿಸಿಕೊಳ್ಳಲಿ. ಹೇಗೆ ಹಿಂಸಿಸಿಕೊಂಡರೂ ಜನರು ಅಲಗಾಡಲ್ಲ, ಅದು ಜ್ಞಾನಿ ಲಕ್ಷಣ. ಏಕೆ? ಇವರ ಆನಂದ ಸಹಜ ಸ್ವರೂಪ. ಅದರಿಂದ ಅದ್ವೇಷ್ಟ ಸರ್ವಭೂತಾನಾಂ, ಯಾರ ಮೇಲೆ ದ್ವೇಷ ಇಲ್ಲ. ದ್ವೇಷ ಅಂದರೆ ಏನಂದರೆ, ನೀವು ಗಾಯಗೊಂಡರೆ ದ್ವೇಷವು ಬಂದೇ ಬಿಡುತ್ತದೆ, ತಪ್ಪಲ್ಲ. ಗಾಯಗೊಂಡರೆ, ಇಫ್ ಯು ಆರ್ ನಾಟ್ ಹರ್ಟ್ ಬೈ ಎನಿಬಡಿ, ದಟ್ಸ್ ಎ ಸಿಂಪಲ್ ವೇ. ಡೋಂಟ್ ಫೀಲ್ ಹರ್ಟ್ ವಿತ್ ಎನಿಥಿಂಗ್. ಎಷ್ಟೇ ಮಾಡಲಿ, ಅದು ಅವರ ವಿವೇಕ, ಅವರವರ ಸಂಸ್ಕಾರ. ನಾವು ಗಾಯಗೊಂಡರೆ, ಹೃದಯವು ನೊಂದುಕೊಂಡರೆ ಅಷ್ಟೇ, ಈಗ ದ್ವೇಷ ಬಂದು ಬಿಡ್ತದೆ. ನೊಂದುಕೊಳ್ಳುವುದು ಬೇಡ. ಕೀಪ್ ಯುವರ್ ಮೈಂಡ್ ವೆರಿ ಟೆಂಡರ್ ಆಗಿರುತ್ತದೆ ನಮ್ಮ ಹೃದಯ.
ಎಷ್ಟು ಸೂಕ್ಷ್ಮವಾಗಿ ಎಷ್ಟು ಕೋಮಲವಾಗಿರುತ್ತೆ ಅಂದರೆ, ಯಾರು ನಮ್ಮನ್ನು ಎಷ್ಟು ಹೊಡೆದರು, ಏನು ಮಾಡಿದರು, ಹಿಂಸೆ ಮಾಡಿದರು, ಅಪಮಾನ ಮಾಡಿದ್ದರು, ಅದೇ ಟೆಂಡರ್ನೆಸ್. ಇಟ್ ಡಸಂಟ್ ಲೂಸ್ ಟೆಂಡರ್ ಆ್ಯಂಡ್ ಬಿಕಮ್ ಹಾರ್ಡ್. ಅದು ಭಕ್ತಿಶಾಸ್ತ್ರ ಹೇಳ್ತದಲ್ಲ, ಟೆಂಡರ್ ಆಗಿ ಕೋಮಲವಾಗಿರುತ್ತದೆ. ಎಷ್ಟು ಕೋಮಲವಾಗಿರುತ್ತದೋ ಅಷ್ಟು ಪ್ರೇಮ ಇರುತ್ತದೆ, ಎಷ್ಟು ಪ್ರೇಮ ಇರುತ್ತದೋ ಅಷ್ಟೊತ್ತು ನಾವು ಆನಂದವಾಗಿರ್ತೀವಿ. ಜನರೇನು ತಿಳ್ಕೊಳ್ತಾರೆ, ನಾನನ್ನು ಪ್ರೇಮದಿಂದ ನೋಡಿದರೆ ಅವರೇ ನನ್ನನ್ನು ಗಾಯಗೊಳಿಸಿದ, ನೊಂದಿಸಿದ ಅಂದರೆ ಏನು? ಆ ಪ್ರೇಮದಲ್ಲಿ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇದೆ, ಅದಕ್ಕೋಸ್ಕರ ನೊಂದುಕೊಳ್ತೀವಿ. ಯಾವಾಗ ನೊಂದುಕೊಳ್ತೀವಿ? ಅವರಿನಿಂದ ನಮಗೆ ಒಂದು ನಿರೀಕ್ಷಣೆ ಇದ್ದರೆ ನೊಂದುಕೊಳ್ತೀವಿ. ನಮ್ಮ ಪ್ರೇಮ ಸಹಜವಾಗಿದೆ, ಅವರಿಂದ ಏನು ಸಹಜ ಅಂದರೆ ಏನು? ಸ್ವಾಭಾವಿಕ. ಯಾರಿಂದ ನಿರೀಕ್ಷಣೆ ಇಲ್ಲ, ನಾವು ಪ್ರೇಮಿಸ್ತೀವಿ ಅಷ್ಟೇ. ಅವರು ಏನೇ ಮಾಡಲಿ, ಎಷ್ಟು ಕ್ರೂರನಾಗಲಿ, ದುಷ್ಟನಾಗಲಿ, ಹೇಗೆ ಆಗಲಿ, ನಮಗೇನು ಚಿಂತೆ ಇಲ್ಲ. ಅವರ ಕಡೆಯಿಂದ ನಾವು ನೋಡುವುದೇ ಅಲ್ಲ, ತನ್ನ ಕಡೆಯಿಂದ ಸಹಜವಾದ ಪ್ರೇಮ ಅಷ್ಟೇ. ಅವರು ಏನೇ ಮಾಡಲಿ ಗೊತ್ತು, ಅವರೇನು ಮನುಷ್ಯ ಕೆಲವೊಮ್ಮೆ ಒಳ್ಳೆಯದಿರ್ತಾನೆ, ಕೆಲವೊಮ್ಮೆ ನಿಂದೆ ಮಾಡ್ತಾನೆ, ಮಾಡಲಿ, ಏನಿದೆ, ನಾವೇನು ಡಿಸ್ಟರ್ಬ್ ಆಗಬಾರದು. ಅದು ಸಹಜ ಸ್ಥಿತಿ. ಈ ಸಹಜ ಸ್ಥಿತಿಯಾದ ಆತ್ಮಸ್ವರೂಪದಲ್ಲಿ ನಿಂತಿರುವವನಿಗೆ ದುಃಖವಿಲ್ಲ. ಏಕೆ? ತನ್ನ ಆನಂದ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ, ಅವರು ಕೊಡೋಕ್ಕಾಗಲ್ಲ, ಅದು ಕಿತ್ಕೊಳ್ಳೋಕ್ಕಾಗಲ್ಲ. ಅವನು ಸಹಜವಾಗಿ ಆನಂದ ಇರುತ್ತಾನೆ, ಸಹಜವಾದ ಪ್ರೇಮ ಇರುತ್ತದೆ, ದ್ವೇಷಕ್ಕೆ ಅವಕಾಶವೇ ಇಲ್ಲ. ಇದು ಸರ್ವಭೂತಾನಾಂ ಅಂದರೆ ಅರ್ಥವೇನೆಂದರೆ ಎಲ್ಲ ಸಂದರ್ಭಗಳು ಎಂದರ್ಥ. ಯಾವ ಸಂದರ್ಭ, ವಿತೌಟ್ ಎಕ್ಸೆಪ್ಷನ್, ಎವ್ರಿ ಸಂದರ್ಭ, ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಆನಂದವಾಗೇ ಇರ್ತಾನೆ. ಯಾವ ಪರಿಸ್ಥಿತಿ ತನ್ನನ್ನು ವಿಕ್ಷಿಪ್ತ ಮಾಡಲ್ಲ. ಏಕೆ? ತನ್ನ ಆನಂದವನ್ನು ಕಿತ್ಕೊಳ್ಳೋಕ್ಕಾಗಲ್ಲ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ, ಎಲ್ಲರ ಜೊತೆಗೆ ತನ್ನ ಹೃದಯದಲ್ಲಿ ಮೈತ್ರಿ ಇಟ್ಕೊಳ್ತಾನೆ. ಅವರು ಕೇಳ್ತಾರ ಅಲ್ಲವ? ಎಲ್ಲರ ಜೊತೆಗೆ ಮೈತ್ರಿ ಮಾಡಬೇಕಂದ್ರೆ ಗಾಂಧೀಜಿ ಮೈತ್ರಿ ಅಲ್ಲ. ತನ್ನ ಮನಸ್ಸಿನಲ್ಲಿ ದ್ವೇಷವಿಟ್ಕೊಳ್ಳಲ್ಲ ಅಷ್ಟೇ ಹೊರತು, ಎಲ್ಲರ ಜೊತೆಗೆ ಮೈತ್ರಿ ಅಂದರೆ ವಿಲನ್ ಜೊತೆಗೆ ಮಿತ್ರತೆ ಮಾಡುವಕ್ಕೆ ಹೋದರೆ ಅವನೇನೋ ಮೋಸ ಮಾಡ್ತಾನೆ. ಆವಾಗೇನು ಮಾಡ್ತೀವಿ? ಗಾಂಧೀಜಿ ಹೇಳ್ತಾನೆ, ನಾನು ಏನೋ ಒಂದು ಸ್ಟಾಯಿಸಿಸಮ್ ಎಂದು ಗ್ರೀಕ್ನಲ್ಲಿತ್ತು ನೋಡಿ, ನಾನು ಸ್ಟಬ್ಬಾರ್ನಾಗಿ ಅವ್ರು ಎಷ್ಟು ಅಪಮಾನ ಮಾಡಲಿ, ಐ ವಾಂಟ್ ಟು ಪ್ರೂವ್ ದಟ್ ಐ ವಾಂಟ್ ಟು ಲವ್ ಹಿಮ್. ಅದರಿಂದ ಏನಾಗ್ತದೆ? ಯಾರು ನಮ್ಮನ್ನು ಇನ್ಸಲ್ಟ್ ಮಾಡ್ತಾರೋ ಹುಡುಕಿ ಅವರ ಕಡೆನೇ ಹೋಗ್ತಾರೆ. ಏಕೆ? ಐ ಆಮ್ ಟೆಸ್ಟಿಂಗ್ ನನ್ನ ಪೇಷನ್ಸನ್ನು, ನನ್ನ ಸಹನಶೀಲತೆಯನ್ನು ಪರೀಕ್ಷೆ. ಯು ಫೋರ್ಸಿಬಲಿ ಏನೋ ಮನಸ್ಸನ್ನು ತಂದು ಬಿಡ್ತಾನೆ. ಈಗ ನಾನು ಏನೇ ಮಾಡಲು ಡಿಸ್ಟರ್ಬ್ ಆಗಲ್ಲ. ದಿಸ್ ಈಸ್ ಒಂದು ಸ್ಟಬ್ಬಾರ್ನ್ ಮೈಂಡೇ ಹೊರತು ಮನಸ್ಸನ್ನು ದಾಟುವ ಸ್ಥಿತಿ ಆತ್ಮಸ್ವರೂಪ ಸ್ಥಿತಿ ಅಲ್ಲ. ಮನಸ್ಸನ್ನು ದಾಟಿರುವ ಆತ್ಮಸ್ವರೂಪ ಸ್ಥಿತಿ ಆನಂದ ಪಡ್ಕೊಂಡರೆ ಈ ತರಹ ಕೃತಕವಾದ ಪ್ರೇಮ ಇರಲ್ಲ. ಇದೆಲ್ಲ ಕೃತಕವಾದ ಪ್ರೇಮ. ಒಂದು ಪ್ರಿನ್ಸಿಪಲ್ಸ್ಗೋಸ್ಕರ ಸ್ಟಬ್ಬಾರ್ನಾಗಿ ಮಾಡುವುದು ಅಲ್ಲವೇ? ಈವನ್ ಇಫ್ ಹಿ ಹೇಟ್ಸ್ ಯು, ಗೋ ಅಂಡ್ ಲವ್ ಹಿಮ್. ಜಸ್ಟ್ ಬಿಕಾಸ್ ಹಿ ಹೇಟ್ಸ್ ಯು, ದೇರ್ ಫಾರ್ ಯು ಲವ್ ಹಿಮ್. ಯು ಲವ್ ಹಿಮ್ ಓನ್ಲಿ ಬಿಕಾಸ್ ಹಿ ಹೇಟ್ಸ್ ಯು. ಇದೆಲ್ಲ ಕ್ರಿಸ್ಟಿಯಾನಿಟಿನಿಂದ ಬಂತು. ಈ ಸ್ಯಾಡಿಸಮ್, ಮೆಸೋಕಿಸಮ್ ಇದೆಲ್ಲ ಪರ್ವರ್ಷನ್ಸ್. ಆನಂದ ಈಸ್ ನಾಟ್ ಎ ಪರ್ವರ್ಷನ್. ವಿ ಅಂಡರ್ಸ್ಟ್ಯಾಂಡ್ ಈಸ್ ವೀಕ್ನೆಸಸ್ ಆ್ಯಂಡ್ ಫರ್ಗಿವ್ ಹಿಮ್ ಅಷ್ಟೇ ಹೊರತು ಯಾರು ಕೆಟ್ಟವರೋ ಅವರ ಮೇಲೇ ಹೆಚ್ಚಿನ ಪ್ರೀತಿ. ಇದು ಕ್ರಿಶ್ಚಿಯನ್ ಮಿಷನರಿಗಳದು. ಯಾರು ಹಿಂಸೆ ಮಾಡ್ತಾರೋ ಅವರನ್ನೇ ಪ್ರೀತಿಸು. ಅದು ಗಾಂಧೀಜಿ ವಾಸ್ ಎ ಮೋರ್ ಎ ಕ್ರಿಸ್ಟಿಯನ್ ಇನ್ ಈಸ್ ಮೈಂಡ್ ಸೆಟ್. ಬೈಬಲ್ನಿಂದ ಕಲ್ತ್ಕೊಂಡ. ಯಾರು ಹೊಡೆಯುತ್ತಾರೋ ಅವರನ್ನೇ ಪ್ರೀತಿಸು. ಬೈಬಲ್ ಗಾಡ್ ಅದೇ ಹೇಳ್ತಾನೆ. ಯಾರು ಹಿಂಸೆ ಮಾಡ್ತಾರೋ ಅವರನ್ನೇ ಪ್ರೀತಿಸು. ಯಾರು ಚೆನ್ನಾಗಿ ನೋಡ್ಕೊಳ್ತಾರೋ ಇಗ್ನೋರ್ ಮಾಡು. ಇದೇನಪ್ಪ? ಇದೊಂದು ವಿಕೃತಿ. ಆದ್ದರಿಂದ ಇವರಿಗೆ ಹಾಗಿರಲ್ಲ. ಗಾಂಧೀಜಿ ಈಸ್ ಲುಕ್ಕಿಂಗ್ ಫಾರ್ ಎನ್ ಅಸ್ಯಾಸಿನೇಟರ್. ಸರ್ದಾರ್ ಪಟೇಲು ಅವರೆಲ್ಲ ಬಂದು ಹೇಳಿದ್ದಾರೆ, ನಿಮ್ಮನ್ನು ಯಾರೋ ಗಾಂಧೀಜಿನೇ ಹತ್ಯೆ ಮಾಡುವಕ್ಕೆ ಮುಂಚೆ 2 ಪ್ರಯತ್ನಗಳು ನಡೆದಿವೆ. 2 ಪ್ರಯತ್ನಗಳು ಬಾಂಬು ಹಾಕಿದ್ದರೆ 2 ಬಾಂಬು ಪಕ್ಕಕ್ಕೆ ಬಿದ್ದು ಗಾಂಧೀಜಿ ಮೇಲೆ ಬಿದ್ದಿಲ್ಲ. ಆವಾಗ ಪೊಲೀಸ್ಗೆ ಡಿಪ್ಯೂಟಿ ಪ್ರೈಮ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಸರ್ದಾರ್ ಪಟೇಲ್ಗೆ ಗೊತ್ತಾಯಿತು. ಅವರು ಹೇಳಿದ್ದು, ನೀವು ಸೆಕ್ಯೂರಿಟಿ ಇಡ್ತೀವಿ ನಾವು, ದ್ವಾರ ಕಡೆ ಇತ್ತು, ಯಾರೇ ವ್ಯಕ್ತಿ ಬರಲಿ ನಿಮ್ಮನ್ನು ನೋಡ್ಲಿಕ್ಕೆ ಅವರದನ್ನು ಬಾಂಬು ಗಿಂಬು ಏನಾದರೂ ರಿವಾಲ್ವರ್ ಇದೆಯಾ ಎಲ್ಲ ಚೆಕ್ ಮಾಡಿ ಒಳಗೆ ಕಳಿಸ್ತೀವಿ. ಗಾಂಧೀಜಿ ಹೇಳಿದರು, ನೋ, ಯಾರು ನನ್ನನ್ನು ನೋಡುವಕ್ಕೆ ಬರ್ತಾರೋ ಯಾರನ್ನು ಚೆಕ್ ಮಾಡಬಾರ್ದು. ಯಾರನ್ನು ಮಾಡಬಾರದಂದರೆ ಕೆಲವರು ದುಷ್ಟರು ಇರುತ್ತಾರೆ, ಅವ್ರಿಗೇನು ಮಾಡ್ತೀವಿ? ಆ ಕಾರಣ ದ್ವೇಷ ಅಲ್ಲ, ಚೆಕ್ಕೆ ಮಾಡಬಾರದು. ಏಕೆಂದರೆ ಗಾಂಧೀಜಿ ಲವ್ ಟು ಬಿ ಡೈ ಇನ್ ದ ಹ್ಯಾಂಡ್ಸ್ ಆಫ್ ಸಂಬಡಿ.
ಇನ್ನೊಬ್ಬರ ಕೈಯಲ್ಲಿ ಸತ್ತು ಹೋದರೆ ಎಲ್ಲರಿಗೂ ಒಂದು ಗ್ರೇಟ್ ಅನಿಸುತ್ತದಲ್ಲ. ಇದೊಂದು ಒಂದು ಒಂದು ಕೃತ್ರಿಮ ಗ್ರೇಟ್ನೆಸ್. ಆರ್ಟಿಫಿಷಿಯಲಿ ಯು ಕ್ರಿಯೇಟ್ ಸಿಂಪತಿ. ಈಗಿನ 2 ಮತಗಳು ಅದೇ ಮಾಡ್ತಾ ಇವೆ, ಕ್ರಿಯೇಟ್ ಸಿಂಪತಿ. ಇವಾಗ ಗಾಂಧೀಜಿಗೆ ಅದೇ ಬುದ್ಧಿ ಇತ್ತು. ಏನಂದರೆ ಏನೋ ವಿಕ್ಟಿಮೈಸೇಷನ್, ಅಯ್ಯೋ ನಾನು ವಿಕ್ಟಿಮ್. ಮಾರ್ಟರ್ಡಮ್ ಅಂದರೆ ಏನು? ಇನ್ನೊಬ್ಬರ ಕೈಯಲ್ಲಿ ನಾನು ಸತ್ತು ಹೋದೆ ಅಂದರೆ ಐ ಬಿಕಮ್ ಎ ಗ್ರೇಟ್ ಮ್ಯಾನ್. ಸತ್ತು ಹೋಗೋದು ಎಲ್ಲರೂ ಹೋಗ್ತಾರೆ, ಏನಿದೆ, ಎಲ್ಲರೂ ತೀರ್ಕೊಳ್ತಾರೆ. ಒನ್ ಡೇ ಎನಿಬಡಿ ಡೈಸ್. ಅದೊಂದು ಡಸ್ ಇಟ್ ಮೇಕ್ ಯು ಗ್ರೇಟ್ ಮ್ಯಾನ್ ಜಸ್ಟ್ ಬಿಕಾಸ್ ಯು ಆರ್ ಕಿಲ್ಡ್ ಬೈ ಸಂಬಡಿ? ದೆನ್ ಅದರಿಂದ ಏನಾಯ್ತಂದರೆ ಈ ಕ್ರಿಸ್ಟಿಯಾನಿಟಿ ಬುದ್ಧಿಯಿಂದ ವಿಲನ್ಗಳನ್ನು ಸಾಯಿಸಿದ್ದರೆ ಅವರು ಮಹನೀಯರಾಗ್ತಾರೆ. ಕ್ರಿಸ್ಟಿಯಾನಿಟಿ ಏನು ಹೇಳ್ತದೆ, ಕ್ರಿಸ್ತ ಮತ ಏನು ಹೇಳ್ತದೆ? ಯಾರು ಇನ್ನೊಬ್ಬರ ಕೈಯಲ್ಲಿ ಸತ್ತು ಹೋಗ್ತಾರೋ ಅವರನ್ನು ಡಿಫೈ ಮಾಡಿಬಿಡ್ತಾರೆ. ಈ ಮಾರ್ಟರ್ಡಮ್ ಎನ್ನುವುದು ಈಸ್ ಅತಿ ವಿಕೃತ ಬುದ್ಧಿ, ಅತ್ಯಂತ ವಿಕೃತ ಬುದ್ಧಿ. ಅವರು ಹೋಗಿ ಇನ್ನೊಬ್ಬರ ಉದಾಹರಣೆಗೆ ಹೇಳ್ತೀನಿ ನೋಡಿ. ಅವರು ನಿಮ್ಮ ದೇವರನ್ನು ರಾಮಕೃಷ್ಣರನ್ನು ಬೈಯುತ್ತಾರೆ, ನೀವು ರೆಸ್ಪಾಂಡ್ ಕೊಡಲ್ಲ, ಸುಮ್ಮನೆ ಕ್ಷಮಿಸ್ತೀರಿ. ಹೆಚ್ಚು ಬೈಯುತ್ತಾನೆ, ಇನ್ನೂ ಕ್ಷಮಿಸ್ತೀರಿ, ಇನ್ನೂ ಭಯಂಕರವಾಗಿ ವಲ್ಗರ್ ವರ್ಡ್ಸ್ನಲ್ಲಿ ಬೈಸ್ತಾರೆ. ಈಗ ನೀವು ತಡ್ಕೊಳ್ಳೋಕ್ಕಾಗದೆ ಅವರನ್ನು ಹೊಡೆಯೋಕ್ಕೆ ಹೋಗ್ತೀರಿ, ಅವರು ಇನ್ನೂ ಹೆಚ್ಚು ಮಾಡ್ತಾನೆ. ಏಕೆ? ಯೇಸು ಹೇಳಿದ, ಗೋ ಅಂಡ್ ಪ್ರೊವೋಕ್ ದ ಪೀಪಲ್, ಬೋಲ್ಡಲ್ಲಿ ಮಾಡು, ಮತ್ತೆ ಮಾಡು. ಅವರು ಬಂದು ನಿನ್ನನ್ನು ಹೊಡೆದರೆ ನಿಮಗೆ ಸ್ವರ್ಗ ಸಿಗ್ತದೆ ಅಂತ. ಇದೇನಪ್ಪ? ದಟ್ಸ್ ವೈ ವೆಸ್ಟರ್ನ್ ಅಬ್ನಾರ್ಮಲ್ ಸೈಕಾಲಜಿ ಬಾರ್ನ್ ವಿತ್ ಜೀಸಸ್ ಓನ್ಲಿ. ಗೊತ್ತಾ ನಿಮಗೆ? ಫ್ರಾಯ್ಡ್ ಒಬ್ಬನಿಗೆ ಅನದರ್ ಜೀಸಸ್ಸೇ. ಇಲ್ಲ, ಇಬ್ಬರು ಪರ್ವರ್ಟ್ ಫೆಲೋಸೆ. ಈ ಫ್ರಾಯ್ಡ್ ಬುದ್ಧಿನಿಂದಲೇ ಇದೆಲ್ಲ ಪರ್ವರ್ಷನ್ಸು, ವಿಕೃತಿಗಳು ಬಂದಿವೆ. ಅದರಿಂದ ಅವ್ರು ಏನು ಹೇಳ್ತಾನೋ ಗೊತ್ತಾ? ಗೋ ಅಂಡ್ ಪ್ರೊವೋಕ್ ಪೀಪಲ್, ಟೆಲ್ ದೆಮ್ ದೇರ್ ಗಾಡ್ ಈಸ್ ಎ ರೋಗ್. ನಿಮ್ಮ ಕೃಷ್ಣ ರಾಮ ದುಷ್ಟರು, ಪಾಪಾತ್ಮರು, ಅವ್ರ ಕಲ್ಲುಗಳೇ, ಅವರೇನು ಮಾಡ್ತಾರೆ ಎಂದು ಬೈಯು. ಅವ್ರು ಏನೋ ಪೂಜೆ ಮಾಡ್ತಾ ಇದ್ದರೆ ಗೋ ಅಂಡ್ ಟಾಂಟ್ ದೇರ್ ಪೂಜಾ, ದೇರ್ ವಿಗ್ರಹಗಳನ್ನು ನಿಮ್ಮದು ಕಲ್ಲೇ ಭಗವಂತನಲ್ಲ ಎಂದು ಮಾಡು, ನಮ್ಮ ಭಗವಂತನೇ ಭಗವಂತ, ಹೀಗೆ ಹೇಳು. ಗೋ ಅಂಡ್ ಟೆಲ್ ದೆಮ್, ಬೋಲ್ಡ್ಲಿ ಟೆಲ್ ದೆಮ್, ಮತ್ತೆ ಟೆಲ್ ದೆಮ್. ಏಕೆ ಅಂದರೆ ಪ್ರೊವೋಕಿಂಗೆ. ನಿಮ್ಮ ಯೇಸು ಹೇಳ್ತಾನೆ, ಬೈಬಲ್ ಹೇಳುವುದೇ ಈ ದುಷ್ಟ ಬುದ್ಧಿ, ಎಲ್ಲ ಮತಗಳು ಸಮಾನ ಎಂಬುದು ಅದೊಂದು ಮೂರ್ಖತನ. ಎಲ್ಲ ಮತಗಳು ಸಮಾನನೇ ಅಲ್ಲ. ಒಂದು ಜಗದ್ಗುರು ಏನು ಹೇಳಿದಾರೋ ಗೊತ್ತಾ? ಇನ್ನೊಬ್ಬರ ಮತದಿಂದ ಕಂಪೇರ್ ಮಾಡಬೇಡಿ. ಡೋಂಟ್ ಡೂ ಕಂಪ್ಯಾರಿಟಿವ್ ಸ್ಟಡಿ, ಡೋಂಟ್ ಡೂ ಪೂರ್ವಪಕ್ಷ. ಅವರು ಮತ್ತೆ ವಾರ್ನಿಂಗ್ ಕೊಡ್ತಾರೆ, ನೆವರ್ ಡೂ ಪೂರ್ವಪಕ್ಷ, ನೆವರ್ ಕಂಪೇರ್ ವಿತ್ ಅದರ್ಸ್. ದಟ್ ಈಸ್ ಹಿಸ್ ಸ್ಟ್ಯಾಂಡ್. That Shankaracharya's stand is don't compare. Don't compare with other forms of thought, other forms of religion. Don't do the Purvapaksha. You just follow. That's all. That is your moksha sadhana. This is the standard moksha sadhana India is suffering from. Okay. Don't compare. ಕಂಪೇರ್ ಮಾಡಿದರೆ ನಿಮ್ಮ ಬುದ್ಧಿ ಕಟ್ಟು ಹೋಗ್ತದೆ. ನೋಡಿ, ಇದೊಂದು ಮಿಸ್ಪ್ಲೇಸ್ಡ್ ಆರ್ಗ್ಯುಮೆಂಟ್, ಮಿಸ್ಪ್ಲೇಸ್ಡ್ ಥಾಟ್. ಗ್ರೇಟ್ ಮ್ಯಾನ್, ಗ್ರೇಟ್ ಶಂಕರಾಚಾರ್ಯ, ಬಟ್ ದ ವರ್ಡ್ಸ್ ಆರ್ ಮಿಸ್ಪ್ಲೇಸ್ಡ್ ವರ್ಡ್ಸ್, ಮಿಸ್ಅಂಡರ್ಸ್ಟುಡ್ ವರ್ಡ್ಸ್. ಇನ್ನೊಬ್ಬರಲ್ಲಿ ತಪ್ಪು ಕಂಡು ಬಂದರೆ ಕೀಳಾಗಿ ನೋಡುವುದು ಸಹಜವೇ, ಎಲ್ಲರಿಗೂ ಆಗಲ್ಲ. ಬಟ್ ತಪ್ಪಿದ್ದ ಮಾತ್ರದಿಂದ ಕೀಳಾಗಿ ಏಕೆ ನೋಡಬೇಕು? ತಪ್ಪು ನಾವು ಮಾಡಲ್ಲವ, ನಾವು ಮನುಷ್ಯರಲ್ಲವ, ನಮ್ಮಲ್ಲಿ ತಪ್ಪಿರುತ್ತದೆ, ನಮ್ಮಲ್ಲಿಲ್ಲವ ತಪ್ಪು. ಆದರೆ ತಪ್ಪೇ ನೋಡಬಾರದು ಅಂದರೆ ಅರ್ಥವೇನಾಗ್ತದೆ? ಕಣ್ಣು ಮುಚ್ಚಿಕೊಂಡು ಎಲ್ಲವೂ ಒಳ್ಳೆಯದು ಹೇಳಬೇಕು ಎಂಬಂತೆ ಆಗಿಬಿಡ್ತದೆ ಅಲ್ಲವೇ? ದಿಸ್ ಇಸ್ ದ ಭಯಂಕರ ತಪ್ಪಾಗಿಬಿಟ್ಟಿತು. ಕಣ್ಣು ಮುಚ್ಚಿಕೊಂಡು ಇನ್ನೊಬ್ಬರಲ್ಲಿ ತಪ್ಪು ನೋಡಬಾರದು, ತಪ್ಪು ನೋಡುವುದು ಎನ್ನುವುದು ಇನ್ನೊಂದು ಪರ್ವರ್ಟ್ ಆಗಿಬಿಟ್ಟಿತು. ಹಿಂದೂಗಳು ಜೀಸಸ್ ಆಗಿಬಿಟ್ಟರ ಅನಿಸುತ್ತದೆ. ಶಂಕರಾಚಾರ್ಯರು ರಿವರ್ಸ್ ಜೀಸಸ್ ಆಗಿಬಿಟ್ಟರು. ಜೀಸಸ್ ಏನೋ ಗೋ ಅಂಡ್ ಪ್ರೊವೋಕ್ ದೆಮ್ ಎಂದು ಹೇಳ್ತಾನೆ. ಬೈಬಲ್ ಏನು ಹೇಳ್ತದೆ? ಗೋ ಅಂಡ್ ಪ್ರೊವೋಕ್ ದೆಮ್. ಅವರು ನಿಮ್ಮನ್ನು ಹೊಡೆಯುವಕ್ಕೆ ಬಂದರೆ ಫೀಲ್ ಏನು ಹೇಳ್ತಾನೋ ಗೊತ್ತಾ? ನನ್ನನ್ನೇ ಪಬ್ಲಿಕ್ ಸಾಯಿಸಿದ್ದಾರೆ, ನಿಮ್ಮನ್ನು ಸಾಯಿಸಿದ್ದರೆ ಯು ಬಿಕಮ್ ಕ್ಲೋಸರ್ ಟು ಜೀಸಸ್ ಎಂದು ಹೇಳಿದರು. ನಿಮಗೆ ಜೀಸಸ್ ಸಮಾನ ಸ್ಥಿತಿ ಬರುತ್ತದೆ, ನೀವು ಜೀಸಸ್ ಹಾಗೆ ನಿಮಗೆ ಸ್ಪೆಷಲ್ ಸ್ಟೇಟಸ್ ಬರುತ್ತದೆ, ನೀವು ಮಹಾತ್ಮರಾಗಿ ಬಿಡ್ತೀರಿ ಅಂತ. ಇದಕ್ಕೋಸ್ಕರನೇ ದೇ ಕೀಪ್ ಆನ್ ಪ್ರೊವೋಕಿಂಗ್. ನಮ್ಮ ದೇವರನ್ನು ಏಕೆ ನಿಂದ ಮಾಡ್ತಾರೆ? ನಮ್ಮ ಮತವನ್ನು, ನಮ್ಮ ದೇವರನ್ನು, ನಮ್ಮ ಸಾಧುಗಳನ್ನು, ನಮ್ಮ ಮಹಾತ್ಮರನ್ನು ಏಕೆ ನಿಂದ ಮಾಡ್ತಾರೆ? ಬೇಕೆಂದೇ ಮಾಡ್ತಾರೆ. ಸೊ ದಟ್ ಯು ಶುಡ್ ಗೆಟ್ ಪ್ರೊವೋಕ್ಡ್.
ಏಕೆ ಗೊತ್ತಾ? ಅವರು ಮಹಾತ್ಮರಾಗಬೇಕಲ್ಲವೇ? ಅವರೆಲ್ಲರೂ ಸಂತರು. ಜೀಸಸ್ ಅಷ್ಟು ಸಮಾನ ಸಂತರು. ಅದಕ್ಕೋಸ್ಕರ ನಮ್ಮನ್ನು ಪ್ರವೋಕ್ ಮಾಡ್ತಾರೆ, ಪ್ರಚೋದನೆ ಮಾಡ್ತಾರೆ. ನೀವು ಬೇಜಾರು ಮಾಡಿಕೊಂಡು ಬೈದರೆ ಸಂತೋಷ ಪಟ್ಕೊಳ್ತಾರೆ, ಬಾ ಲಕ್ಕಿ ಅಯ್ಯಾಮ್, ಹೌ ಲಕ್ಕಿ ಅಯ್ಯಾಮ್. ನೀವು ಹೊಡೆದು ಬಿಟ್ಟರೆ ಇನ್ನೂ ಲಕ್ಕಿ ಹೇಳ್ತಾರೆ. ಸಾಯಿಸಿ ಬಿಟ್ಟರೆ ಅವರಿಗೆ ಪರ್ಮನೆಂಟ್ ಮಹಾತ್ಮ, ಅವರಿಗೆ ಸಮಾಧಿ ಕಟ್ಟಿ ಎಲ್ಲರೂ ಪೂಜಿಸ್ತಾರೆ. ನಿಮ್ಮನ್ನು ದ್ವೇಷ ಮಾಡ್ತಾರೆ, ಅವರನ್ನು ಮಹಾತ್ಮನಾಗ್ತಾನೆ. ಯೇಸು ಮಾಡಿದ್ದಿದೆ ಮೂರ್ಖತನ. ಇದೇ ಮೆಂಟಲ್ ಕೇಸ್ ಗೊತ್ತಾ? ಯಹೂದಿಗಳು ಅವರನ್ನು ಸಾಯಿಸಿದ್ದಾರೆ ಎಂದು ಎಲ್ಲಿ ಕಂಡು ಬಂದರೂ ಯಹೂದಿಯನ್ನು ಹೊಡೆಯುವಕ್ಕೆ ಹೋಗ್ತಾರೆ. ಏಕೆ? ಯಹೂದಿ ಇವನೇ, ದಿಸ್ ಇಸ್ ದ ಫೆಲ್ಲೋ ಹೂ ಕಿಲ್ಡ್ ಅವರ್ ಜೀಸಸ್. ಯಾರೋ ನಮ್ಮ ಭಾರತೀಯರು ವಿದೇಶದಲ್ಲಿ ಹೇಳುತ್ತಿದ್ದರು, ಎಲ್ಲೋ ಅಮೆರಿಕಾದಲ್ಲೋ ಎಲ್ಲೋ ಯೂಧನು ರೋಡ್ ಮೇಲೆ ಕಂಡು ಬಂದರೆ ಸಾಕು ಒಂದು ಯಹೂದಿಯವನು, ಅವ್ರೇನು ಹೇಳ್ತಾರೋ ಗೊತ್ತಾ? ಹಿಟ್ ದಿಸ್ ಫೆಲ್ಲೋ, ಬೀಟ್ ದಿಸ್ ಫೆಲ್ಲೋ, ಬಿಕಾಸ್ ಹೀ ಈಸ್ ದ ಒನ್ ಹೂ ಕಿಲ್ಡ್ ಅವರ್ ಜೀಸಸ್. ಮೈ ಗಾಡ್, 2000 ಹಿಂದೆ ಇವರು ಸಾಯಿಸಿದ್ದರಂತೆ. మరి ಸಾಯಿಸಿದರೆ ಒಳ್ಳೇದಾಯ್ತಲ್ಲವೇ? ನಿಮಗೆ ಜೀವ ಸತ್ತು ಹೋಗೋದೇ ಇಷ್ಟ ಅಲ್ಲ, ಜೀಸಸ್ ಸತ್ತು ಹೋಗುವುದೇ ಇಷ್ಟ. ಇವರು ಸಾಯಿಸಿದ್ದಕ್ಕೆ ಇವರು ನಮ್ಮ ಶತ್ರು. ಪ್ರೇಮ ನೋಡಿ ಎಷ್ಟು ಚೆನ್ನಾಗಿದೆ ಪ್ರೇಮ, ವಿಕೃತ ಪ್ರೇಮ. ಇನ್ಫ್ಯಾಕ್ಟ್ ಹೋಲ್ ಬೈಬಲ್ ಈಸ್ ಎ ಮೆಂಟಲ್ ಕೇಸ್. ಅಂಟಿಲ್ ಯು ಅಂಡರ್ಸ್ಟ್ಯಾಂಡ್ ಇಟ್, ಯು ಬಿಕಮ್ ಅನದರ್ ಮೆಂಟಲ್ ಕೇಸ್. ಯಾರೇ ಆಗಲಿ, ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಬೈಬಲ್ ಈಸ್ ಎ ಮೆಂಟಲ್ ಕೇಸ್, ಯು ಬಿಕಮ್ ಮೆಂಟಲ್ ಕೇಸ್. ಯು ಸಿ, you show me sanest person whom you consider, who loves Jesus and remains a sane person, who loves biblical and then who says that don't compare with other religions and remains a sane person. ಹುಚ್ಚಾಗ್ತಾನೆ. ಆದ್ದರಿಂದ ಅಂದರೆ ಏನಂದರೆ, ಮನುಷ್ಯ ಸ್ವಭಾವ ಒಂದು ವೀಕ್ನೆಸ್ ಏನಿರುತ್ತದೆ ಅಂದರೆ, ಇನ್ನೊಬ್ಬರ ತಪ್ಪು ಕಂಡು ಬಂದರೆ ಅವರನ್ನು ಕೀಳಾಗಿ ನೋಡ್ತೀವಿ, ನಮ್ಮಲ್ಲಿ ಅಭಿಮಾನ ಬೆಳೆಯುತ್ತದೆ. ಇನ್ನೊಬ್ಬರ ತಪ್ಪು ಕಂಡು ಬಂದರೆ ಸಾಕು, ನಮ್ಮಲ್ಲಿ ಅಭಿಮಾನ ಬೆಳೆದು ಅಹಂಕಾರ ಬೆಳೆಯುತ್ತದೆ. ಅದರಿಂದ ಇನ್ನೊಬ್ಬರ ತಪ್ಪು ನೋಡಬೇಡ. ಆ ಮಟ್ಟಿಗೂ ಚೆನ್ನಾಗಿದೆ, ಆ ಉಪದೇಶ ಚೆನ್ನಾಗಿದೆ, ಎಲ್ಲರೂ ಒಪ್ಕೊಳ್ತಾರೆ, ಬಿಕಾಸ್ ದಟ್ ಈಸ್ ಎ ಕನ್ವಿನ್ಸಿಂಗ್ ಎಕ್ಸ್ಪ್ಲನೇಷನ್. ಬಟ್ ಬುದ್ಧಿವಂತನಾದರೂ ಸಜ್ಜನನಾದರೂ ಇನ್ನೊಬ್ಬರಿಗೆ ನೋಡಲೇಬಾರದು, ಎಲ್ಲ ಒಂದೇ ಎಂದು ಕಣ್ಣು ಮುಚ್ಚಿಕೊಂಡು ಹೇಳಬೇಕು, ಇದರಲ್ಲಿ ಮಾತ್ರ ವಿವೇಕವಿಲ್ಲ ಅಲ್ಲವೇ? ನಾನು ನಡ್ಕೊಂಡು ಹೋಗುವಾಗ ದಾರಿಯಲ್ಲಿ ಜಾರ್ತಿನೋ ಏನೋ ಅಂದ್ಕೊಂಡು ನಾವು ನಡೆಯುವುದೇ ಬೇಡ ಅಂದರೆ ಹೇಗಿರುತ್ತದೆ ಅಲ್ಲವೇ? ನಾನು ನಡ್ಕೊಂಡು ಹೋದರೆ ಜಾರ್ತಿನೋ ಏನೋ, ಕೆಲವರು ಜಾರಿದ್ದಾರಂತೆ, ಅದರಿಂದ ನಾನು ನಡೆಯುವುದೇ ಬೇಡ. ಜಾರ್ತೀನಿ ಎಂದು ಭಯದಿಂದ ನಡೆಯುವುದೇ ನಿಲ್ಲಿಸ್ತಾರಾ ಯಾರಾದರೂ? ಹಾಗೇ ಇದೆ. ಇನ್ನೊಬ್ಬರ ತಪ್ಪುಗಳು ಕಂಡು ಬಂದರೆ ದ್ವೇಷ ಮಾಡ್ತಾರೆ ಎಂದು ತಪ್ಪೇ ನೋಡಬೇಡ, ಎಲ್ಲರೂ ಚೆನ್ನಾಗಿದೆ ಎಂದು ಹೇಳುವನು. ದಿಸ್ ಹ್ಯಾಸ್ ಬಿಕಮ್ ಎ ಬಿಗ್ ಶಾಪ ಫಾರ್ ಹಿಂದೂಯಿಸಮ್. ಹಿಂದೂ ಧರ್ಮಕ್ಕೆ ಹಿಂದೂ ಗುರುಗಳು ಕೊಟ್ಟಿರುವ ಶಾಪ ಏನೋ ಗೊತ್ತಾ? ಒಂದು, ಎಲ್ಲ ಮತಗಳು ಸಮಾನ ಎಂದು ಒಂದು ಶಾಪ. ಇನ್ನೊಬ್ಬರ ಮತವನ್ನು ಕಂಪೇರ್ ಮಾಡಬೇಡ, ಪೂರ್ವಪಕ್ಷ ಮಾಡಬೇಡ ಎನ್ನುವುದು ಎರಡನೆಯದು ಅಲ್ಲವೇ? ಮೂರನೆಯದು ಶಾಪಕ್ಕೆ ಗೊತ್ತಾ? ನಮ್ಮ ಮತದಿಂದ ಜನರು ಕನ್ವರ್ಟ್ ಆದರೆ ಆಗಲಿ, ಯಾರು ದುರ್ಬಲವಾಗಿದ್ದಾರೋ, ಯಾರ ಶ್ರದ್ಧೆ ದುರ್ಬಲವಾಗಿರುತ್ತೋ ಅವರು ಕನ್ವರ್ಟ್ ಆಗ್ತಾರೆ. ಕನ್ವರ್ಟ್ ಆಗಿದ್ದರು ಹೋದಾಗ ಯಾರು ಉಳಿಯುತ್ತಾರೋ ಅಂದರೆ ಅವರು ಮಿಕ್ಕ ಮತದವರು ತೋರಿಸಿರುವ ಆಸೆಗಳಿಗೆ ಒಳಗಾಗಲಿಲ್ಲ, ಆಕರ್ಷಿತರಾಗದೆ ನಿಂತಿದ್ದರೆ ನಾವು ಮೈನಾರಿಟಿ ಆಗಿದ್ದರೂ ನಮ್ಮ ರಿಲಿಜನ್ ಗಟ್ಟಿಯಾಗಿರುತ್ತದೆ. ಯಾರು ಇನ್ನೊಬ್ಬರ ಆಕರ್ಷಣೆ, ಹಣ ಕೊಡ್ತೀವಿ, ರೈಸ್ ಕೊಡ್ತೀವಿ ಅಂದರೆ ಕನ್ವರ್ಟ್ ಆಗಿಬಿಟ್ಟರೆ ಅವರು ದುರ್ಬಲ, ಅವರಿಗೆ ಶ್ರದ್ಧೆ ಗಟ್ಟಿಯಾಗಿಲ್ಲ, ಹೋಗಲಿ ಅಂಥವರು ಹೋದರೆ ಹಿಂದೂ ಧರ್ಮ ಗಟ್ಟಿ ಆಗ್ತದೆ. ಇದು ಮೂರನೆಯ ಶಾಪ. ನಾಲ್ಕನೆಯ ಶಾಪ, ಯಾರನ್ನು ಬಲವಂತವಾಗಿ ನೋಡಿ, ಉದಾಹರಣೆ ಬಲವಂತವಾಗಿ ಧರ್ಮಾಂತರಣ ಮಾಡಿದ್ದರೋ, ಮತಾಂತರ, ಅವರನ್ನು ಮತ್ತೆ ವಾಪಸ್ ತರುವುದಕ್ಕೆ ನಮ್ಮ ಜನರು ಹಿಂದಿನ ಕಾಲದಲ್ಲಿ ನಿರಾಕರಿಸಿದ್ದಾರೆ, ಹೋಗಿದ್ದರು ಹೋಗಲಿ ಎಂದು ಹೇಳಿದ್ದಾರೆ. ಟಿಪ್ಪು ಸುಲ್ತಾನ್ ಯಾರನ್ನು ಫೋರ್ಸಿಬಲಿ ಕನ್ವರ್ಟ್ ಮಾಡಿದ್ದಾರೋ ಅವರಿಗೆ ಎಲ್ಲರಿಗೆ ಆಜ್ಞೆ ಕೊಟ್ಟು ಮತ್ತೆ ಬಲವಂತವಾಗಿ ಮಾಡಿದ್ದು ಕನ್ವರ್ಷನ್ ಅಲ್ಲ, ಅವರೆಲ್ಲರೂ ಮತ್ತೆ ಹಿಂದೂಗಳಾಗಲಿ ಎಂದು ಆರ್ಡರ್ ಕೊಡಬಹುದಿತ್ತು. ಟಿಪ್ಪು ಸುಲ್ತಾನನ್ನು ಪ್ರಶಂಸೆ ಮಾಡುವಕ್ಕಿಂತ ಏನಪ್ಪ, ನೀವು ಬಂದು ಯಾವ ಗುರುಗಳಿಗೆ ನಮಸ್ಕಾರ ಮಾಡ್ತೀವೋ ಆ ಗುರುಗಳು ಹೇಳಬಹುದಿತ್ತು, ಟಿಪ್ಪುಕಿ ನೀವೆಲ್ಲರನ್ನು ಬಲವಂತವಾಗಿ ಮಾಡಿಸಿದ್ದಿ, ಆ ಬಲವಂತರಾಗಿ ಮಾಡಿರೋರನ್ನು ವಾಪಸ್ ಹಿಂದೂಗಳಿಗೆ ಹೋಗ್ತಾರೆ, ಅಡ್ಡಿ ಮಾಡಬೇಡ, ಹೋಗಲಿ. ನೀವು ನಿಜವಾಗಿ ನನ್ನ ಭಕ್ತನಾದರೆ ಅಲವ್ ದ ಹಿಂದೂಸ್ ಟು ಗೋ ಬ್ಯಾಕ್ ಟು ಹಿಂದೂಯಿಸಮ್, ದೋಸ್ ಹೂಮ್ ಯು ಹ್ಯಾವ್ ಫೋರ್ಸ್ಡ್ ದೆಮ್ ಅಲ್ಲವೇ? ಇದು
ಹೇಳಲಿಲ್ಲ. ಇದು 4ನೇ ಶಾಪ ಹಿಂದೂ ಗುರುಗಳು ಕೊಟ್ಟಿದ್ದು ಹಿಂದೂಗಳಿಗೆ. ಯಾರು ಯಾರು ಬಲವಂತವಾಗಿ ಕನ್ವರ್ಟ್ ಆಗಿದ್ದರೋ ಅವರನ್ನು ವಾಪಸ್ ತರುವುದರಲ್ಲಿ ತಪ್ಪೇನಿಲ್ಲ. ಉದಾಹರಣೆಗೆ ನೋಡಿ, ಒಂದು ಬಾವಿಯಲ್ಲಿ ಗೋಮಾಂಸ ಹಾಕುತ್ತಿದ್ದರು. ನಮಗೆ ಗೊತ್ತಿಲ್ಲದೆ ಆ ನೀರು ಕುಡಿದ ಅವರು ಬೇಕೆಂದು ಹಾಕಿ ನೀರು ಕುಡಿಯುವವರೆಗೂ ಕಾಯುತ್ತಿದ್ದರು. ಕುಡಿಯಿರಿ ಕುಡಿಯಿರಿ ಒಳ್ಳೆಯದೇ ನೀರು ಎಂದು ಹೇಳುತ್ತಿದ್ದರು. ಕುಡಿದ ನಂತರ ಇದರಲ್ಲಿ ನಾನು ಗೋಮಾಂಸ ಹಾಕಿದೆ ಎಂದು ಹೇಳಿಬಿಡುವ. ಅಯ್ಯೋ ನಮಗೆ ಗೊತ್ತಿಲ್ಲವೇ ಅಂದರೆ ಬನ್ನಿ ನೀವು ಏಸಾಗಿಬಿಡಿ, ಕ್ರಿಸ್ತ ಮತದ ದೀಕ್ಷೆ ತಗೊಂಡು ಈಗ ಆಯಿತು, ನೀವು ಹಿಂದೂ ಭ್ರಷ್ಟರಾಗಿದ್ದೀರಿ. ಇದು ಅವರಿಗೆ ಗೊತ್ತು. ನಾವು ಹಿಂದೂ ಜನರು ಇದನ್ನು ಪವಿತ್ರವಾಗಿ ಮಡಿಯಾಗಿ ನೋಡ್ತೀವಿ ಅನ್ನೋದು. ಅವರು ಹೇಳಿದ್ದಾರೆ ನೀವು ಭ್ರಷ್ಟರಾಗಿದ್ದೀರಿ. ಬಲವಂತವಾಗಿ ಯಾರು ಬಾವಿಯಲ್ಲಿ ಗೋಮಾಂಸ ಹಾಕಿ ನಮಗೆ ಗೊತ್ತಿಲ್ಲದೆ ಅದನ್ನು ಕುಡಿದು ಬಿಟ್ಟರೆ ಅದಕ್ಕೆ ಪಂಚಗವ್ಯತೆನೂ ಸ್ವಲ್ಪ ಜಪ ಮಾಡ್ಕೋ, ಬೇಕಾದರೆ ಒಂದು ದಿವಸ 24 ಉಪವಾಸ ಮಾಡ್ಕೋ, ಒಂದು ದಿವಸ, ಮುಂದಿನ ದಿವಸ ಶುದ್ಧವಾಗಿ ಬಿಡ್ತಾನೆ. ಎಷ್ಟು ದೊಡ್ಡ ಪಾಪಕ್ಕಾದರೂ ಪ್ರಾಯಶ್ಚಿತ್ತ ಇದೆ. ಸ್ಮೃತಿಗಳು ನೋಡು, ಎಷ್ಟು ಭಯಂಕರ ಬ್ರಹ್ಮಹತ್ಯ ಅಂತ ಅಷ್ಟು ದೊಡ್ಡ ಪಾಪಕ್ಕಾದರೂ ಪ್ರಾಯಶ್ಚಿತ್ತ ಇದೆ. ಪ್ರಾಯಶ್ಚಿತ್ತ ಇಲ್ಲದ್ದು ಯಾವ ಪಾಪ ಇಲ್ಲ ಹಿಂದೂ ಧರ್ಮದಲ್ಲಿ. ಆದರೆ ಅವರು ತಪ್ಪು ಮಾಡಿದ್ದರೆ ನಾನು ಹೀಗೆ ಮಾಡ್ತೀನಿ, ನಾನು ಪ್ರಾಯಶ್ಚಿತ್ತನೆ ಮಾಡಲ್ಲ, ಮತ್ತೆ ಮತ್ತೆ ಹೀಗೆ ಮಾಡ್ತೀನಿ ಎಂದು ದುರಹಂಕಾರದಿಂದ ಹೇಳುವುದಾದರೆ ಅವರಿಗೆ ಪ್ರಾಯಶ್ಚಿತ್ತವಿಲ್ಲ. ನಾನು ಹೀಗೆ ಮಾಡ್ತೀನಿ, ನಾನು ಹೀಗೆ ಇರ್ತೀನಿ ಎಂದು ಅವರಿಗೆ ಪ್ರಾಯಶ್ಚಿತ್ತವಿಲ್ಲ. ಇಲ್ಲದಿದ್ದರೆ ಆದರೆ ಆನ್ ದ ಅದರ್ ಹ್ಯಾಂಡ್ ಯಾರು ಎಷ್ಟು ದೊಡ್ಡ ಪಾಪ ಮಾಡಿದ್ದರೂ ಅಯ್ಯೋ ನಾನು ಮಾಡಿದೆ, ನಾನು ಶುದ್ಧವಾಗಬೇಕು ಎಂದು ಅನಿಸಿದ್ದರೆ ಸಾಕು, ಪ್ರಾಯಶ್ಚಿತ್ತ ಕೊಡ್ತೀವಿ, ಮಾಡಿಕೋ, ಶುದ್ಧವಾಗು. ಶುದ್ಧವಾದ ನಂತರ ಅವರನ್ನು ಹಿಂದಿನ ಹಾಗೆ ನೋಡಬಾರದು. ಧರ್ಮಶಾಸ್ತ್ರ ಹೇಳ್ತದೆ ಗೊತ್ತಾ, ಯಾರು ಒಂದು ಸಲ ಪ್ರಾಯಶ್ಚಿತ್ತ ಮಾಡಿಕೊಂಡು ಶುದ್ಧವಾಗಿ ಬರುತ್ತಾರೋ ಮತ್ತೆ ಅವರನ್ನು ಹಿಂದಿನ ಹಾಗೆ ನೋಡಬಾರದು. ಎಲ್ಲರ ಜೊತೆಗೆ ಊಟ ಮಾಡಬೇಕು, ಎಲ್ಲರ ಜೊತೆಗೆ ಯಜ್ಞ ಯಾಗ ಪೂಜೆ ಎಲ್ಲ ಮಾಡಿಸಬೇಕು, ಪೂರ್ತಿ ಮರೆತು ಹೋಗಬೇಕು. ಪ್ರಾಯಶ್ಚಿತ್ತ ಮಾಡಿ ಬಂದಿರುವನನ್ನು ಹಿಂದಿನ ಹಾಗೆ ನೋಡಬಾರದು. ಶುದ್ಧವಾಗಿ ಪವಿತ್ರನಾಗಿ ನಮ್ಮ ಜೊತೆಗೆ ನಮ್ಮಂತರ ಸಮಾನ ಎಂದು ನೋಡಬೇಕು, ಧರ್ಮಶಾಸ್ತ್ರ ಹೇಳ್ತಾ ಇದೆ. ಆದ್ದರಿಂದ ಹಿಂದಿನವರು ಕನ್ವರ್ಟ್ ಆದರೆ ಏನೋ ಗೊತ್ತಿಲ್ಲದೆ ಇನ್ನೊಸೆಂಟ್ಲಾಗಿ ಅವ್ರನ್ನ ಬಲವಂತವಾಗಿ ಏನೋ ಮಾಡಿಸಿದ್ದರೆ, ಬಲವಂತವಾಗಿದ್ದರೂ ಹೋಗಲಿ, ಮತ್ತೆ ಬರುವುದು ಬೇಡ ಎಂದು ಹೇಳಿದರು. ಈ 4 ಶಾಪಗಳು ಹಿಂದೂಗಳಿಗೆ ಕೊಟ್ಟರು ನಮ್ಮ ಗುರುಗಳೇ. ಪ್ರಮಾದದಿಂದ ಅವರು ಯೋಚನೆ ಮಾಡದೆ, ಹಿಂದೆ ಮುಂದೆ ಯೋಚನೆ ಮಾಡದೆ ಈ 4 ನಮಗೆ ಅನ್ಯಾಯವಾಗಿ ಬಿಟ್ಟಿವೆ. ಈ 4 ತಪ್ಪುಗಳನ್ನು ಬಿಡಿಸಿಕೊಂಡರೆ, ಕರೆಕ್ಷನ್ ಮಾಡಿಕೊಂಡರೆ, ಆದರೆ ಏನಾಗ್ತಾ ಇದೆ ಅಂದರೆ ಒಬ್ಬ ಗುರುಗಳು ಇದರ ಎಫೆಕ್ಟ್ ಏನಾಗುತ್ತದೆ ಎಂದು ದೂರದೃಷ್ಟಿವರೆಗೂ ನೋಡಲಿಲ್ಲ. ನೋಡದೆ ಒಬ್ಬರು ಹೇಳಿದ್ದಾರೆ, ಅನಂತರ ಕಾಲೀನ ಗುರುಗಳೇನು ಹೇಳಿದರೆ ಅಮ್ಮೋ ನಮ್ಮ ಗುರುಗಳು ಹೇಳಿದ್ದಾರೆ ಎಂದು ಅದೇ ಇವರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಅದೇ ಮುಂದಿನ ತಲೆಮಾರು, ಅದೇ ಮುಂದಿನ ತಲೆಮಾರು. ಈಗ ಒಂದು ಗುರುಗಳು ಏನು ಹಿಂದೆ ಮುಂದೆ ನೋಡದೆ ಹೇಳಿದ್ದರೋ ಅದೇ ನಮ್ಮ ಜನರು ಮುಂದುವರಿಸ್ಕೊಳ್ತಾ ಬಂದಿದ್ದಾರೆ. ಈಗಲೂ ಅದೇ ಮಾಡ್ತಾ ಇದ್ದಾರೆ. ಯಾರಾದರೂ ಕನ್ವರ್ಟ್ ಆದರೆ ಹೋಗಲಿ, ಡೋಂಟ್ ಸೇ ಎನಿಥಿಂಗ್, ಡೋಂಟ್ ಟ್ರೈ ಟು ಗೆಟ್ ಹಿಮ್ ಬ್ಯಾಕ್, ಹೋದರೆ ಹೋಗಲಿ. ಈಗ ಈ ಬುದ್ಧಿ ಭಯಂಕರವಾಯಿತು, ಹಿಂದೂಗಳ ನಾಶ ಮಾಡುವುದಕ್ಕೆ ಕಾರಣವಾಯಿತು. ಓಕೆ, ಆದ್ದರಿಂದ ಮೈತ್ರಿ ಅಂದರೆ ಫೋರ್ಸ್ಡ್ ಮೈತ್ರಿ ಅಲ್ಲ, ಮೆಂಟಲ್ ಕೇಸ್ ಅಲ್ಲ. ಮೈತ್ರಿ ಅಂದರೆ ಏನು ಹೇಳಿದಾರೋ ಗೊತ್ತಾ, ಯಾರು ನಮ್ಮನ್ನು ದ್ವೇಷಿಸ್ತಾರೋ ಅವರನ್ನೇ ಪ್ರೇಮ ಮಾಡು. ದ್ವೇಷಿಸಿರುವ ಮೇಲೆ ಪ್ರೇಮ ಇರಲ್ಲ, ದ್ವೇಷಿಸಿರುವ ಮೇಲೆ ದಯೆ ಇರುತ್ತದೆ, ಕರುಣೆ ಇರುತ್ತದೆ ಹೊರತು ಪ್ರೇಮ ಹೇಗಿರುತ್ತದಪ್ಪ? ನಿಮ್ಮನ್ನು ಅಕಾರಣವಾಗಿ ದ್ವೇಷಿಸ್ತಾನೆ, ಅವರ ಮೇಲೆ ಪ್ರೇಮ ಇರುತ್ತದ? ಪ್ರೇಮ ಇದ್ದರೆ ನೀನು ಮೆಂಟಲ್ ಕೇಸ್. ಐ ಅಶ್ಯೂರ್ ಯು ಗೋ ಅಂಡ್ ಟಾಕ್ ಟು ಸೈಕಾಲಜಿಸ್ಟ್. ನಿಮ್ಮನ್ನು ದ್ವೇಷಿಸಿರುವ ಮೇಲೆ ಪ್ರೇಮ ಹೇಗಿರುತ್ತದೆ? ಅನ್ಲೆಸ್ ಯು ಆರ್ ಎ ಮೆಂಟಲ್ ಕೇಸ್ ಬೈಬ್ಲಿಕಲ್ ಗಾಡ್. ಇಫ್ ಹಿ ಹೇಟ್ಸ್ ಯು ಕ್ಯಾನ್ ಪಿಟಿ ಹಿಮ್. ಆಗಲಿ ಬಿಡು, ಪಿಟಿ ಮಾಡಬಹುದು. ಪಿಟಿ ಗಿವ್ಸ್ ಯು ಹೆಲ್ದಿ ಮೈಂಡ್. ಬಟ್ ಇಫ್ ಯು ಲವ್ ಎ ಹೇಟ್ಫುಲ್ ಪರ್ಸನ್ ದೆನ್ ಡೆಫಿನೆಟ್ಲಿ ಯುವರ್ ಮೈಂಡ್ ಈಸ್ ಮೆಂಟಲ್ ಕೇಸ್. ಓಕೆ, ಅದ್ವೇಷ್ಟ ಸರ್ವಭೂತಾನಾಂ ಅಂದರೆ ಫರ್ಗಿವ್ನೆಸ್ ಎಂದರ್ಥ. ನಮ್ಮ ಆನಂದಕ್ಕೆ ಯಾರು ಅಡ್ಡಿಯಾಗಲ್ಲ. ಮೈತ್ರ, ಎಲ್ಲರ ಮೇಲೆ ನ್ಯಾಚುರಲ್ ಫ್ರೆಂಡ್ಶಿಪ್. ಅವರು ಏನೋ ನಮಗೆ ಉಪಕಾರ ಮಾಡಿದ್ದಾರೆ ಎಂದು ಸ್ನೇಹ ಭಾವ ಅಲ್ಲ, ಸಹಜ ಭಾವದಿಂದ ಸ್ನೇಹ. ಸಹಜ ಅಂದ್ರೇನು? ಯುವರ್ ಮೈಂಡ್ ಈಸ್ ನ್ಯಾಚುರಲ್ ಆ್ಯಂಡ್ ದಟ್ಸ್ ಆಲ್. ದಟ್ ಮೀನ್ಸ್ ಯು ಡೋಂಟ್ ಫೀಲ್ ಅಫೆಂಡೆಡ್, ಯು ಡೋಂಟ್ ಫೀಲ್ ಹರ್ಟ್ ಬೈ ಸಂಬಡಿ. ಇನ್ನೊಬ್ಬರ ಮಾತು, ಇನ್ನೊಬ್ಬರ ನಡತೆಯಿಂದ ನಿಮಗೆ ಹೃದಯಕ್ಕೆ ಗಾಯವಾಗಲ್ಲ, ನೊಂದುಕೊಳ್ಳಲ್ಲ. ನಾವು ನೊಂದುಕೊಳ್ಳದೇ ಇರುವುದರಿಂದ ಇನ್ನೊಬ್ಬರ ಮೇಲೆ ದ್ವೇಷ ಇರುವುದಿಲ್ಲ, ಸಹಜವಾಗಿ ಸ್ನೇಹ ಇರುತ್ತದೆ. ಮೈತ್ರ ಕರುಣ ಏವಚ.
ಇವುಗಳನ್ನೆಲ್ಲ ಆತ್ಮಸ್ವರೂಪವನ್ನೇ ಹೇಳುತ್ತಾ ಇವೆ. ಮೈತ್ರ ಕರುಣ. ಕರುಣ ಅಂದರೆ ಏನು? ಆ ಕಾರಣವಾಗಿ ನಮ್ಮನ್ನು ದ್ವೇಷಿಸ್ತಾನೆ. ಅವರು ನೋಡಿದರೆ ಏನನ್ನಿಸುತ್ತದೆ? ಅಯ್ಯೋ ಪಾಪ ಅವರ ಬುದ್ಧಿ ಹಾಳಾಯಿತು, ಅದಕ್ಕೋಸ್ಕರ ಆ ಕಾರಣವಾಗಿ ನಾನು ಅವರಿಗೇನು ತೊಂದರೆ ಕೊಟ್ಟಿಲ್ಲ, ಸುಮ್ಮನೆ ನನ್ನನ್ನು ದ್ವೇಷ ಮಾಡ್ತಾನೆ. ಹಿಂದೂಗಳು ಈ ಅಬ್ರಹಂ ಮತಾದಿಗಳಿಗೆ ಏನೂ ಮಾಡಲಿಲ್ಲ ಅನ್ಯಾಯ, ನಮ್ಮ ಪಾಡಿಗೆ ನಾವಿದ್ದೇವೆ. ಆದರೆ ಅವರು ದ್ವೇಷ ಮಾಡುತ್ತಾ ಬಂದು ನಿಮ್ಮ ದೇವರು ಕೆಟ್ಟ, ನೀವು ಕೆಟ್ಟ, ನೀವು ಈ ಕ್ರಿಸ್ತ ಆಗಲೇಬೇಕು ಎಂದು ಸುಮ್ಮನೆ ಭಯಂಕರ ದ್ವೇಷ ಪ್ರಚಾರ ಮಾಡ್ತಾರೆ. ಆವಾಗೇನು ಮಾಡ್ತೀವಿ? ನಾವು ಸಿಟ್ಟು ಮಾಡಿಕೊಳ್ಳಬೇಕಾ ಅಥವಾ ಕರುಣೆಯಿಂದ ಬಿಡಬೇಕಾ ಅವರನ್ನು? ಅಂದರೆ ಎರಡು, ನಾವು ಮನಸ್ಸಿನಲ್ಲಿ ನೊಂದುಕೊಳ್ಳಬಾರದು. ಅದನ್ನೇ ಕರುಣೆ ಎಂದು ಹೇಳಿದ್ದರು. ದಯೆ, ಫರ್ಗಿವ್ನೆಸ್ ಎಂದು ಹೇಳಿದ್ದಾರೆ. ಕ್ಷಮದಲ್ಲಿ ಏನಿರುತ್ತದೆ? ಅವರು ಕೊಟ್ಟಿರುವ ತೊಂದರೆಯನ್ನು ನಮ್ಮ ಮನಸ್ಸಿಗೆ ಹತ್ತಿಸ್ಕೊಂಡು ನಾವು ಬೇಜಾರು ಮಾಡಿಕೊಳ್ಳಲ್ಲ, ಹರ್ಟಾಗಲ್ಲ. ಆದರೆ ಅವರು ಮಾಡಿರುವ ಕೆಟ್ಟ ಮಾತ್ರ ಗೊತ್ತಾಗ್ತಾ ಇದೆ. ಅವರು ಮಾಡಿರುವ ಕೆಟ್ಟದು ನೋಡಿಕೊಂಡು ಅದಕ್ಕೆ ಅನುಗುಣವಾಗಿ ಪರಿಹಾರ ಮಾಡಬೇಕು. ಈಗ ನಮ್ಮ ಗುರುಗಳು ಏನು ಹೇಳ್ತಾರೆ? ಪರಿಹಾರ ಮಾಡಬಾರದು, ಅದನ್ನು ತಪ್ಪೆಂದೇ ನೋಡಬಾರದು. ತಪ್ಪು ಮಾಡಿದ್ದರೆ ಅದು ಒಳ್ಳೆಯದನ್ನೇ ತಿಳ್ಕೋ, ಅವರು ಪಾಪ ಒಳ್ಳೆಯರೆಂದೇ ತಿಳ್ಕೊ. ಇದು ಮಾತ್ರ ಡೆಫಿನೆಟ್ಲಿ ಜೀಸಸ್ ಬುದ್ಧಿ. ಶಂಕರಾಚಾರ್ಯನಲ್ಲಿ ಜೀಸಸ್ ಬುದ್ಧಿ ಬಂದುಬಿಟ್ಟಿತು ಅಂದರೆ ಇಟ್ಸ್ ಎ ವೆರಿ ಅನ್ಫಾರ್ಚುನೇಟ್. ಯಾರೋ ಒಬ್ಬರು ಶಂಕರಾಚಾರ್ಯರು ಜೀಸಸ್ ಬುದ್ಧಿ ಬರುವುದು. ದಟ್ಸ್ ವೈ ಜೀಸಸ್ ಬುದ್ಧಿ ಬರುವುದೇ ಹಿಂದೂ ಮತದ ವಿನಾಶ. ಓಕೆ, ಸೊ ಕರುಣ ಏವಚ ಮೈತ್ರ. ಮೈತ್ರಿ ಇರಬೇಕು, ಕರುಣ ಇರಬೇಕು, ಪ್ರೇಮ ಸಹಜವಾಗಿರುತ್ತದೆ. ಯಾರಾದರೂ ತಪ್ಪು ಕಂಡು ಬಂದರೆ ಅವರ ಮೇಲೆ ಸ್ವಲ್ಪ ದಯೆ ಇರುತ್ತದೆ. ಅದೇ ಪ್ರೇಮ, ಅದೇ ಸ್ವಾಭಾವಿಕವಾದ ಪ್ರೇಮ ನಮಗೆ ಅನ್ಯಾಯ ಮಾಡುತ್ತಿರುವರ ವಿಷಯದಲ್ಲಿ ಅದೇ ಕರುಣೆ ಆಗುತ್ತದೆ. ಕರುಣಕ್ಕೆ ಪ್ರೇಮಕ್ಕೆ ವ್ಯತ್ಯಾಸವಲ್ಲ. ಕ್ಷಮ, ಕರುಣ, ಪ್ರೇಮ ಈ ಮೂರು ಬೇರೆ ಅಲ್ಲ. ಅದೇ ಆನಂದ, ಈ ನಾಲ್ಕನೆಯದು ಬೇರೆ. ಅದೇ ಆನಂದ ಇನ್ನೊಬ್ಬರ ಸಂಬಂಧದಲ್ಲಿರುವಾಗ ಅದು ಪ್ರೇಮ ಆಗಿ ತೋರ್ತದೆ. ನೋಡಿ ವ್ಯತ್ಯಾಸ ನೋಡಿ. ಪ್ರೇಮ ಎಂಬುದು ನಾನು ಒಬ್ಬನಾಗಿರುವಾಗ ಆನಂದ. ನನ್ನ ಆನಂದವನ್ನೇ ಇನ್ನೊಬ್ಬರ ರಿಲೇಷನ್ಶಿಪ್ನಲ್ಲಿ, ವೆನ್ ಐ ಆಮ್ ಹ್ಯಾಪಿ ಇನ್ ರಿಲೇಷನ್ಶಿಪ್ ವಿತ್ ಅದರ್, ಇನ್ನೊಬ್ಬರ ಜೊತೆಗೆ ಸಂಬಂಧದಲ್ಲಿ ನಾನು ಆನಂದವಾಗಿದ್ದರೆ ಅದೇ ಪ್ರೇಮ ಎಂದರ್ಥ. ಅಂದರೆ ನನ್ನ ಸ್ವರೂಪದ ಆನಂದ ಸಂಬಂಧದಲ್ಲಿ ಪ್ರೇಮ ಆಗುತ್ತದೆ. ಸಂಬಂಧರಹಿತನಾದಾಗ ಆನಂದವಾಗ್ತದೆ. ಆನಂದ ಪ್ರೇಮ ಎರಡು ಬೇರೆ ಅಲ್ಲ. ಅದೇ ಕರುಣೆ ಆಗುತ್ತದೆ, ಅದೇ ಮೈತ್ರಿ ಆಗುತ್ತದೆ. ಇನ್ನೊಬ್ಬರು ನೋಡಿದಾಗ ಅದೇ ಸಹಜವಾದ ಆನಂದ, ಅದೇ ಸಹಜವಾದ ಪ್ರೇಮ ಇನ್ನೊಬ್ಬರ ಸಂಬಂಧದಲ್ಲಿ ಸಾನುಭೂತಿ ಆಗುತ್ತದೆ, ದಯೆ ಆಗುತ್ತದೆ, ಕ್ಷಮ ಆಗುತ್ತದೆ. ಆನಂದವೇ ಕ್ಷಮಾರೂಪವನ್ನು ತಾಳುತ್ತದೆ. ಅಂದರೆ ಇನ್ನೊಬ್ಬರ ಸಂಬಂಧದಲ್ಲಿ ಕನ್ನಡದಲ್ಲಿ ಹೇಳಬೇಕಲ್ಲವೇ, ಕ್ಷಮೆ, ತಾನಾಗಿರುವಾಗ ಆನಂದ. ಇದು ಅದರಿಂದ ಈ ಗುಣಗಳೆಲ್ಲ ಬಿಡಿ ಅಲ್ಲ. ಆಲ್ ದೀಸ್ ಗುಣಾಸ್ ಪಾಯಿಂಟ್ ಔಟ್ ಆತ್ಮಸ್ವರೂಪವನ್ನೇ, ಆತ್ಮದ ಸಹಜ ಸ್ವರೂಪವನ್ನೇ ಈ ಗುಣಗಳೆಲ್ಲ ಹೇಳುತ್ತಾ ಇವೆ. ಅದರಿಂದ ಸಂತುಷ್ಟ ಸತತಂ ಯೋಗಿ. ಸಂತುಷ್ಟ ಅಂದರೆ ಈಸ್ ನಾಟ್ ಡಿಸ್ಸ್ಯಾಟಿಸ್ಫೈಡ್, ಈಸ್ ಜಸ್ಟ್ ರಿಲ್ಯಾಕ್ಸ್ಡ್, ಈಸ್ ಹ್ಯಾಪಿ ವಿತ್ ಎನಿಥಿಂಗ್. ಸಂತುಷ್ಟ ಸತತಂ ಯೋಗಿ. ಸಂತುಷ್ಟ ಸತತಂ, ಆಲ್ವೇಸ್ ಕಂಟೆಂಟೆಡ್. ಯೋಗಿ ಅಂದರೆ ಏನಂದರೆ ಏಕಾಗ್ರತ. ಯೋಗಿ ಅಂದರೆ ಮನಸ್ಸಿನ ಏಕಾಗ್ರತನೂ ಅವರಿಗೆ ಸಹಜವಾಗಿರುತ್ತದೆ. ಏಕಾಗ್ರತ ಜನರಿಗೆ ಏಕಿಲ್ಲ ಅಂದರೆ ಎಲ್ಲೋ ಆಸಕ್ತಿ ಇಟ್ಕೊಳ್ತಾರೆ. ಒಂದಾನೊಂದು ಪ್ರತ್ಯೇಕವಾಗಿ ಬೇಕು ಅಂದರೆ ಅದು ನಿರಂತರವಾಗಿರಲ್ಲ, ಮನಸ್ಸು ಡಿಸ್ಟರ್ಬ್ ಆಗ್ತದೆ. ಆದ್ದರಿಂದ ಯೋಗಿ ಸಹಜವಾಗಿ ಯೋಗತ್ವದಲ್ಲಿರುತ್ತಾನೆ, ಸಹಜವಾಗಿ ಮನಸ್ಸು ಏಕಾಗ್ರವಾಗಿರುತ್ತದೆ. ಯಥಾತ್ಮ ದೃಢ ನಿಶ್ಚಯ. ಇಂದ್ರಿಯ ಮನಸ್ಸುಗಳನ್ನು ನಿಗ್ರಹಿಸಿರುತ್ತಾನೆ ಯಥಾತ್ಮ. ಅಂದರೆ ಎರಡು ಬಗೆ. ಒಂದು ಸಾಧಕನಾಗಿ ಇಂದ್ರಿಯ ಮನಸ್ಸುಗಳನ್ನು ನಿಗ್ರಹಿಸುವುದು ಒಂದು, ಇನ್ನೊಂದು ಮನಸ್ಸಿಗೆ ಆತ್ಮದರ್ಶನ ಸಾಕ್ಷಿ ದರ್ಶನ ಆದಾಗ ನಿಗ್ರಹ ಸ್ವಾಭಾವಿಕವಾಗುತ್ತದೆ. ಪ್ರಯತ್ನಪೂರ್ವಕವಾಗಿ ಮನಸ್ಸನ್ನು ನಿಗ್ರಹಿಸಬೇಕಾಗಿಲ್ಲ. ತಾನು ಹೇಗಿದ್ದರೂ ಮನಸ್ಸು ಸಹಜವಾಗಿ ನಿಗ್ರಹದಲ್ಲಿರುತ್ತದೆ. ಅದರಿಂದ ಏನು ಹೇಳಿದ್ದಾರೆ? ಯಥಾತ್ಮ ದೃಢ ನಿಶ್ಚಯ. ಜನರಿಗೆ ಏನು ಬೇಕು ಪುರುಷಾರ್ಥ, ಯಾವುದು ತತ್ವ, ಯಾವುದು ಪುರುಷಾರ್ಥ ಎನ್ನುವುದು ಸ್ಪಷ್ಟತೆ ಇರುತ್ತದೆ. ಅದರಿಂದ ದೃಢ ನಿಶ್ಚಯ. ಓಕೆ. ಮಯ್ಯರ್ಪಿತ ಮನೋಬುದ್ಧಿರ್ಯೋ ಮದ್ಭಕ್ತ ಸಮೇ ಪ್ರಿಯ. ಮಯ್ಯರ್ಪಿತ ಬುದ್ಧಿ. ಯಾರು ತನ್ನ ಮನಸ್ಸು ಬುದ್ಧಿಯನ್ನು ನನಗೆ ಸಮರ್ಪಿಸಿರುತ್ತಾನೋ, ಇಲ್ಲಿ ನೋಡಿ, ಉಪಾಸನಾ ಸಂದರ್ಭದಲ್ಲಿ ಕರ್ಮ ಸಂದರ್ಭದಲ್ಲಿ ಸಮರ್ಪಿಸುವುದೆಂದರೆ
ನಮಗೆ ಆಗುವ ವಿಷಯಗಳಲ್ಲಿ ಸುಖ ದುಃಖ ಲಾಭ ನಷ್ಟಗಳನ್ನು ಆಗ್ರಹ ಬಿಟ್ಟು ಭಗವಂತನಿಗೆ ತನ್ನ ಮೇಲೆ ತನ್ನ ಓನರ್ಶಿಪ್ ಬಿಟ್ಟು ನನ್ನ ಮೇಲೆ ಭಗವಂತನಿಗೆ ಅಧಿಕಾರವಿದೆ ಎಂದು ಒಪ್ಪಿಕೊಳ್ಳುವುದು. ನೋಡಿ, ನನ್ನ ಮೇಲೆ ಜನರೇನು ಹೇಳ್ತಾರೆ, ಮೈ ಫಂಡಮೆಂಟಲ್ ರೈಟ್, ಹ್ಯೂಮನ್ ರೈಟ್ಸ್. ನಾನು ರೈಟ್ಸ್ ಡಿಮ್ಯಾಂಡ್ ಮಾಡಲ್ಲ, ನನ್ನ ಮೇಲೆ ನನಗಿಂತ ಭಗವಂತನಿಗೆ ಹೆಚ್ಚಿನ ಹಕ್ಕಿದೆ. ಭಗವಂತ ನನ್ನನ್ನು ಯಾವ ಪರಿಸ್ಥಿತಿಯಲ್ಲಿದ್ದರೂ ನಾನು ಒಪ್ಕೊಳ್ತೀನಿ. ಇದು ಉಪಾಸನಾ ಹಂತದಲ್ಲಿ, ಕರ್ಮಯೋಗ ಹಂತದಲ್ಲಿರುವಂಥ ಸಮರ್ಪಣ. ಜ್ಞಾನಯೋಗದಲ್ಲಿ ಸಮರ್ಪಣ ಏರುತ್ತದೆ. ಬ್ರಹ್ಮಜ್ಞಾನದಲ್ಲಿ ಸಮರ್ಪಣ ಅಂದರೆ ಮಯ್ಯರ್ಪಿತ ಮನೋ ಬುದ್ಧಿ. ನಮ್ಮ ಇಂದ್ರಿಯ ಮನಸ್ಸುಗಳನ್ನು ಭಗವಂತನಿಗೆ ಸಮರ್ಪಿಸುವುದೆಂದರೆ ಹೇಗೆ ಅಂದರೆ ದೇಹೇಂದ್ರಿಯ ಮನಸ್ಸುಗಳಲ್ಲಿ ಅಭಿಮಾನ ಅಧ್ಯಾಸ ಬಿಟ್ಟು ತಾನು ಸಾಕ್ಷಿ ಸ್ವರೂಪ ಎಂದು ತಿಳ್ಕೊಂಡುವೇ ಸರೆಂಡರ್, ಇನ್ನು ಬೇರೆ ಸರೆಂಡರ್ ಇಲ್ಲ. ಜ್ಞಾನಯೋಗದಲ್ಲಿ ಸರೆಂಡರ್ ಅಂದರೆ ದೇಹೇಂದ್ರಿಯ ಮನಸ್ಸುಗಳ ಅಧ್ಯಾಸ ತಪ್ಪು ಎಂದು ತಿಳ್ಕೊಂಡು, ಅಧ್ಯಾಸ ಸರಿಯಾಗಿಲ್ಲ ಎಂದು ತಿಳ್ಕೊಂಡು, ಆತ್ಮಸ್ವರೂಪವನ್ನು ಯಥಾವತ್ತಾಗಿ ತಿಳ್ಕೊಂಡು ಅಲ್ಲಿ ನಿಲ್ಲುವುದೇ ಏನು ಹೇಳಬೇಕು, ಮಯ್ಯರ್ಪಿತ ಮನೋಬುದ್ಧಿ. ಇಂದ್ರಿಯ ಮನಸ್ಸುಗಳನ್ನು ಭಗವಂತನಿಗೆ ಸಮರ್ಪಿಸು ಅಂದರೆ ಕರ್ಮಯೋಗ ಒಂದು, ಜ್ಞಾನಿ ದೃಷ್ಟಿ ಇನ್ನೊಂದು. ಎರಡು ಹಂತದಲ್ಲಿ ಅರ್ಥ ಹೇಳ್ತೀವಿ. ಕರ್ಮಯೋಗದಲ್ಲಿ ಸಮರ್ಪಣ ಅಂದರೆ ಆಗ್ರಹ ಬಿಡುವುದು, ಆಗಿದ್ದೇನೋ ಪ್ರಸನ್ನತದಿಂದ ಒಪ್ಪಿಕೊಳ್ಳುವುದು, ಇದೊಂದು ಮಾನಸಿಕ ಸ್ಥಿತಿ. ಬಟ್ ವೇದಾಂತದಲ್ಲಿ ಹೇಳಿರುವ ಸಮರ್ಪಣಾ ಜ್ಞಾನಸ್ವರೂಪವೇ. ಇದು ಭಾಷಾಕಾರರು ಚೆನ್ನಾಗಿ ಹೇಳ್ತಾರೆ ಇಲ್ಲಿ. ಮಯ್ಯರ್ಪಿತ ಮನೋಬುದ್ಧಿ ಅಂದರೆ ನಾನು ನನ್ನದು ದೇಹ ಇಂದ್ರಿಯ ಮನಸ್ಸುಗಳ ಅಭಿಮಾನ ಬಿಟ್ಟರೆ ನೀವು ಈಶ್ವರನಾಗಿ ಬಿಟ್ಟಿವೆ, ಅದೇ ಸಮರ್ಪಣ. ಸಮರ್ಪಣ ಅಂದರೆ ಈಶ್ವರನ ಜೊತೆಗೆ ಒಟ್ಟಾಗುವುದು, ಈಶ್ವರನಿಗಿಂತ ಬೇರೆ ಅಲ್ಲ ಎಂದು ತಿಳ್ಕೊಳ್ಳುವುದು. ಯೋ ಮದ್ಭಕ್ತ ಸಮಯ ಪ್ರಿಯ. ಹೀಗೆ ಯಾವ ಭಕ್ತ ನನ್ನ ಭಕ್ತನಿರುತ್ತಾನೋ ಅವರು ನನಗೆ ಪ್ರಿಯ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯಃ. ಯಾರೂ ಸೊಸೈಟಿಯನ್ನು ಸಮಾಜವನ್ನು ಪ್ರವೋಕ್ ಮಾಡಲ್ಲ, ಅಂದರೆ ತಪ್ಪು ಪ್ರವೋಕ್ ಮಾಡಲ್ಲ. ಜನರಿಗೆ ಕೆಲವು ವಾಸ್ತವಗಳನ್ನು ಹೇಳುವುದು ಸರಿಯಾಗಿದೆ, ಆದರೆ ಜನರು ಅತಿಯಾಗಿ ಏನೇನೋ ಮಾಡಿಕೊಂಡರು. ಜನರನ್ನು ಪ್ರವೋಕ್ ಮಾಡ್ತಾರೆ ಅಥವಾ ತಾನು ಪ್ರವೋಕ್ ಆಗುತ್ತಾರೆ. ಜ್ಞಾನಿ ಸ್ವಭಾವ ಏನೆಂದರೆ ಇನ್ನೊಬ್ಬರ ಬುದ್ಧಿಯಲ್ಲಿ ಅವರಿಂದ ಕೆಲಸಗಳಿಂದ ತಾನು ಪ್ರವೋಕ್ ಆಗಲ್ಲ. ಅವರವರ ಸ್ವಭಾವ ಹಾಗೇ ಇರ್ತದೆ ಬಿಡು. ಮತ್ತು ತಾನು ಇನ್ನೊಬ್ಬರನ್ನು ಪ್ರವೋಕ್ ಮಾಡಲ್ಲ. ಅಂದರೆ ಅರ್ಥವೇನೆಂದರೆ ಎಲ್ಲವನ್ನು ತಾನು ಎಂದು ಸಹಜ ಭಾವದಲ್ಲಿ ನಿಂತಿರುತ್ತಾನೆ. ಅದೇ ವ್ಯವಹಾರದಲ್ಲಿ ಒಂದು ಕ್ವಾಲಿಟಿಯಾಗಿ ಕಂಡುಬರುತ್ತದೆ. ತನ್ನ ಆತ್ಮಸ್ವರೂಪದಲ್ಲಿ ನಿಂತಿರುವವನು ವ್ಯವಹಾರ ಮಾಡ್ತಾ ಇದ್ದರೆ ಏನೋ ಒಂದು ಸದ್ಗುಣ ಆಧ್ಯಾತ್ಮಿಕ ಗುಣ ಕಂಡುಬರ್ತದೆ. ಅಂದರೆ ಹೊರಗೆ ದೇಹದಿಂದ ಸದ್ಗುಣ ಆಧ್ಯಾತ್ಮಿಕ ಗುಣ ಕಂಡು ಬರಬೇಕಂದರೆ ಒಳಗೆ ಹೇಗಿರಬೇಕು, ತಾನು ಒಂದು ವ್ಯಕ್ತಿ ಅಲ್ಲದೆ ಸಚ್ಚಿದಾನಂದ ಸ್ವರೂಪನಾಗಿರಬೇಕು, ಆವಾಗಲೇ ಹೊಂದುತ್ತದೆ, ಇಲ್ಲದಿದ್ದರೆ ಹೊಂದಲ್ಲ. ಅದರಿಂದ ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕ ಅನ್ನೋ ದ್ವಿಜ. ಯಾರಿಂದ ಸಮಾಜವು ಡಿಸ್ಟರ್ಬ್ ಆಗಲ್ಲ. ತಾನು ಡಿಸ್ಟರ್ಬ್ ಮಾಡಲ್ಲ. ತಾನು ಅಂದರೆ ಇನ್ನೊಬ್ಬರನ್ನು ಅಕಾರಣವಾಗಿ ಪ್ರಚೋದನೆ ಮಾಡಿ ಪ್ರವೋಕ್ ಮಾಡಿ ಅವರನ್ನು ಮೈಂಡ್ ಡಿಸ್ಟರ್ಬ್ ಮಾಡಲ್ಲ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕ ಅನ್ನೋ ದ್ವಿಜತೆ ಚಯಃ. ಹರ್ಷ ಅಮರ್ಷ ಭಯೋದ್ವೇಗೈರ್ಮುಕ್ತೋ ಯಸ್ಸ ಚಮೆ. ಅವರಿಗೆ ಹರ್ಷ ಅಮರ್ಷ ಭಯ, ರಾಗ ದ್ವೇಷ ಭಯ ಯಾವುದಿಲ್ಲ. ಸ್ಪಾಂಟೇನಿಯಸ್ಲಿ ಪ್ರೇಮ ಸ್ವರೂಪದಲ್ಲೇ ಇರುತ್ತಾನೆ. ಇನ್ನು ಹರ್ಷ ಅಮರ್ಷ ಭಯೋದ್ವೇಗೈರ್ ಆಯ್ತಲ್ಲ. ಅನಪೇಕ್ಷಶ್ಚ ದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ. ಈ ವಿಷಯವನ್ನು ಮುಂದಿನ ಪಾಠದಲ್ಲಿ ಹೇಳೋಣ. ಇನ್ನು ಎರಡು ಮೂರು ಶ್ಲೋಕಗಳಿವೆ. ಐ ಥಿಂಕ್ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮುಗಿಯಬಹುದು ಅನಿಸುತ್ತದೆ. ದೆನ್ ವಿ ಕ್ಯಾನ್ ಗೋ ಟು ದ ನೆಕ್ಸ್ಟ್ ಪೋರ್ಷನ್ಗೆ ಹೋಗಬಹುದು. ಜಸ್ಟ್ 1 2 3 4 ಪೇಜಸ್ ಇವೆ ಅಷ್ಟೇ. ವಿಲ್ ಹೋಪ್ ಟು ಫಿನಿಶ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.